ಸಹೋದರ ಸಹೋದರಿ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸಿದಕ್ಕಾಗಿ ಅವರ ಪಲಕಿಗಳನ್ನು ಎತ್ತಿಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಗೌರವ ಸಲ್ಲಿದರೆ ದೈವ ಸನ್ನಿಧಿಯಲ್ಲಿರುವ ಸಂತರು ಇನ್ನೂ ಹೆಚ್ಚಾಗಿ ಗೌರವಿಸಲು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆ ಮೂಲಕ ದೇವರ ಹಲವಾರು ವರಪ್ರಸಾದ ಪಡೆಯಲು ಈಗ ಅವರ ಪ್ರತಿಮೆ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಈ ತೀರ ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹ ಹೊಳೆಯನ್ನು ಹರಿಸಿ ಸಂತಾನ ಮುಖಾಂತರ ನಮ್ಮ ಹರಸಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆ ಸಂತ ಅಂತೋಣಿಯವರ ಈ ನಾಮಸ್ಮರಣೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಮಾಡುವ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿರಿ. ನಾವೆಲ್ಲರೂ ಸಂತ ಅಂತೋಣಿಯವರಂತೆ ಭಕ್ತಿ ಮಾರ್ಗದಲ್ಲಿ ನಡೆದು ನಿಮ್ಮ ವರನ ಪಡೆಯಲು ಪಾತ್ರರಾಗುವಂತೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಮೋ ಮರಿಯಾ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಸ್ವರೂಪವನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅದ್ಭುತ ತಾರೆ ಪ್ರಾರ್ಥನೆಯ ಪರಿಣಾಮವಾಗಿ ಜನ್ಮಕ್ಕೆ 5ನೇ ವಯಸ್ಸಿನಲ್ಲಿ ನಿಮ್ಮ ವ್ರತವನ್ನು ದೇವಮಾತೆಗೆ ಅರ್ಪಿಸಿಕೊಟ್ಟರೆ ದೇವಮಾತೆಯ ಮಧ್ಯಸ್ಥಿಕೆಯಲ್ಲಿ ಅದರ ನಂಬಿಕೆಯಿಂದ ನಾವು ಸಹ ದೇವಮಾತೆಯನ್ನು ತಾಯಿಯಂತೆಯಲ್ಲಿ ಪ್ರೀತಿಸಿ ಅವರ ಮೂಲಕ ಅಧಿಕಾರಿಕ ಪ್ರಸಾದಗಳನ್ನು ಪಡೆಯುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮಗಾಗಿ ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾದದ ಸಂತ ಅಂತೋಣಿಯವರೇ, ವಿನಯಿತೆ ಎಂಬ ವಿಮಲ ಪುಷ್ಪವೇ, ವಿನಯ ಸತ್ವಗಳನ್ನು ಗಳಿಸಲು ಸತತ ಶ್ರಮಪಟ್ಟವರೇ, ನಾವು ಸದಾ
ವಿನತಿಯ ಪುಣ್ಯವನ್ನು ಗಳಿಸುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಗೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಸಂತಾನದವರೇ, ನಮ್ಮ ಪರಿಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾಪದ ಸಂತ ಅಂತೋಣಿಯವರೇ, ದೇವರ ಉತ್ತಮ ಪ್ರಬೋಧಕರೇ, ದೇವರ ಸುವಾರ್ತೆಯನ್ನು ಸಾರಲು ನಾನಾ ದೇಶಗಳಲ್ಲಿ ಸಂಚಾರ ಮಾಡಿದವರೇ, ಜನರು ದೇವರ ಸುವಾರ್ತೆಯನ್ನು ನಂಬುವಂತೆ ಅನೇಕ ಅದ್ಭುತಗಳನ್ನು ಮಾಡಿದವರೇ, ನಾವು ಸಹ ದೇವರ ವಾರ್ತೆಯಲ್ಲಿ ಆಳವಾದ ಹಾಗೂ ಅಚಲವಾದ ನಂಬಿಕೆ ಇಡುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಪರಮ ಪ್ರಸಾದದ ಭಕ್ತರೇ, ಯೇಸು ಸ್ವಾಮಿಯು ನಿಜವಾಗಿಯೂ ಪರಮ ಪ್ರಸಾದಯುಕ್ತರೆಂದು ಒಂದು ಏಸರಗತಿಯ ಮೂಲಕ ರುಜುಪಡಿಸಿದವರೇ, ನಾವು ಸಹ ಪರಮ ಪ್ರಸಾದದಲ್ಲಿರುವ ಯೇಸು ಸ್ವಾಮಿಯ ಮೇಲೆ ಹೆಚ್ಚು ಭಕ್ತಿಯುಳ್ಳವರಾಗಿರುವಂತೆ ನಮಗಾಗಿ ಪ್ರಾರ್ಥಿಸಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮೋ ದೇವರ ಪ್ರಸಾದ ಭೂಮಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮಗಾಗಿ
ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯಮ್ಮ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾದದ ಸಂತ ಅಂತೋಣಿಯವರೇ, ಕಳೆದು ಹೋದ ವಸ್ತುಗಳನ್ನು ಹಿಂದಕ್ಕೆ ಪಡೆದುಕೊಳ್ಳುವವರೇ, ನಾವು ಪರಮ ಪ್ರಸಾದವೆಂಬ ನನ್ನ ಆಸ್ತಿಯನ್ನು ಕಳೆದುಕೊಂಡಲ್ಲಿ ಕೂಡಲೇ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯಮ್ಮ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾತ್ರದ ಸಂತ ಧ್ವನಿಯವರೇ, ವಿರಕ್ತದ ಇಲ್ಲಿ ಪುಷ್ಪವೇ, ನಿಮ್ಮ ಪರಿಶುದ್ಧ ಮತ್ತು ನಿಷ್ಕಳಂಕ ಜೀವನದಿಂದ ಎಲ್ಲರಿಗೂ ಆದರ್ಶ ಕಲಿಸಿಕೊಂಡವರೇ, ವಿರಕ್ತತ್ವ ಪುಣ್ಯವನ್ನು ನಾವು ಉಳಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಬೇಕು, ನಾವು ಕ್ಷಮಿಸಬಾರ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಹೀಗೆಯಿಂದ ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಗೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸ್ವತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ಪಾತ್ರದ ಸಂತ ಅಂತೋಣಿಯವರೇ, ದರಿದ್ರರ ತಂದೆಗೆ, ನಿಮ್ಮ ಉದಾರತೆಯಿಂದ ಎಷ್ಟೋ ಬಡಬಗ್ಗರನ್ನು ಸಾಕಿ ಸಲಹಿದ್ದೀರಿ. ನಮ್ಮ ಅಗತ್ಯಗಳಲ್ಲಿ ದೇವರಿಂದ ನಮಗೆ ಬೇಕಾದವುಗಳನ್ನು ಪಡೆದುಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ
ತರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾದ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ನಿತ್ಯ ಮೋಕ್ಷಾನಂದ ಭಾಗ್ಯಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಮುಕ್ತರಾದ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸೋಣ. ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ಮಹಿಮೆಪಡಿಸಿದ ಸಂತ ಅಂತೋಣಿಯವರ ಭಕ್ತರಾದ ನಾವು ಅವರ ಪ್ರಾರ್ಥನೆಯ ಮೂಲಕ ನಮ್ಮ ಸಕಲ ಅವಶ್ಯಕತೆಗಳಲ್ಲಿ ನಿಮ್ಮ ಒತ್ತಾಸೆಯನ್ನು ಪಡೆಯಲು ನಿತ್ಯ ಮೋಕ್ಷಾನಂದ ಭಾಗ್ಯಕ್ಕೆ ತಪ್ಪದೆ ಬಂದು ಸೇರಲು ಕೃಪೆ ಮಾಡ ಕರುಣಿಸಿರಿ. ಈ ವಿನಯಗಳನ್ನು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕರುಣಿಸಿರಿ. ಆಮೆನ್. ಸಂತ ಅಂತೋಣಿಯವರ ಮರೆಯುವಾಲೆ ನಾವೇನು ಪ್ರಾರ್ಥನೆ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಕೊಡೋಣ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ದೇವರ ಪೂಜ್ಯ ಸೇವಕರೇ, ಈ ಪವಾಡ ಪುರುಷರನ್ನು ಪ್ರಖ್ಯಾತಿ ಪಡೆದಿರುವಿರಿ. ನಿಮ್ಮ ನಿಷ್ಠಾವಂತ ಭಕ್ತರೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಮ್ಮ ಪಾದ ಸನ್ನಿಧಿಗೆ ಬಂದಿರುವ ನಮ್ಮನ್ನು ಇಚ್ಛಿಸಿರಿ. ನಮ್ಮ ಪೂರ್ಣ ಭರವಸೆ ಮೇಲೆ ಇಟ್ಟಿದ್ದೇವೆ. ನಮಗೆ ಅವಶ್ಯಕವಾದ ಪಾದವನ್ನು ಯೇಸು ಕ್ರಿಸ್ತನ ಪಡೆದಲ್ಲಿದೆ ಪಾದ ಬೇಡಿಕೊಳ್ಳುತ್ತೇವೆ. ನಮ್ಮ ಈ ಕೋರಿಕೆಯನ್ನು ನೀವು ತಿರಸ್ಕರಿಸದಿರಿ. ಕರುಣಾಳು ಯೇಸುವೇ, ನಮ್ಮ ಆತ್ಮಗಳಿಗೆ ದೀರ್ಘ ಹಾಗೂ ಸುಗಮ ಆಶ್ರಯವನ್ನು ನಮ್ಮ ಶರಣರಿಗೆ ನಾವು ನೀಡುತ್ತೇವೆ. ಸಮೂಹ ಪ್ರಾಣಿಗಳ ಅಪೂರ್ಣ ಅಪಾಯದ ಮೂಲಕ ಹಾಗೂ ನಿಮ್ಮ ರೂಪದಲ್ಲಿ ಪ್ರತ್ಯಕ್ಷರಾಗಿ ಅವರನ್ನು ಸಂತೈಸಿ ಅವರಲ್ಲಿ ನೀವು ತೋರಿಸಿದ ಪ್ರೇಮ ಪಾಠ. ಆದ್ದರಿಂದ ನಾವು ನಿಮಗೆ ವಿನಯದಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಅವಶ್ಯಕತೆಗಳು ಆತಂಕಗಳು ನಮಗೆ ಸಂರಕ್ಷಣೆಯನ್ನು ಮತ್ತು ನಮ್ಮ ನಿಮ್ಮಲ್ಲಿ ಏರ್ಪಾಡುಮಾಡುತ್ತದೆ. ನಿಮ್ಮನ್ನು ನಾವು ನಂಬಿದ್ದೇವೆ, ನಿಮ್ಮಲ್ಲೇ ನಮ್ಮ ಭರವಸೆ ಇಟ್ಟಿದ್ದೇವೆ. ಆಮೆನ್. ಸಂತ ಅಂತೋಣಿಯವರ ಮುಖಾಂತರ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಸಮರ್ಪಿಸೋಣ. ನಿಮ್ಮ ಕಡೆಯಲ್ಲಿ ಯೇಸುವನ್ನು ಪಡೆಯುವ ಅಪೂರ್ವ ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸಿರುವುದು ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ನಮಗೆ ಕರುಣೆ ತೋರಿರಿ. ನಮ್ಮ ಅವಶ್ಯಕತೆಯಲ್ಲಿ ನಮ್ಮ ಸಹಾಯಕ್ಕೆ ಲಾಭಿಸಿರಿ. ನಮ್ಮ ಅನುಭವಿಗಳ ಪಾಪವನ್ನು ತೊಡೆದು ಹಾಕಿ ನಾವು ನಮ್ಮ ಪಾಪಗಳಿಗೆ ನಮ್ಮವಾದ ಪಶ್ಚಾತ್ತಾಪಗಳು ಸನ್ಮಾರ್ಗದಲ್ಲಿ ನಡೆಯಲು ಯೇಸುವಿನಲ್ಲಿ ತಿಳಿಸಿರಿ. ದೇವರಿಗಾಗಿ ಮತ್ತು ದೇವರಿಗಾಗಿ ಶ್ರೇಷ್ಠ ಪ್ರೇಮವನ್ನು ನಮ್ಮನ್ನು ಯೋಚನೆ ಮಾಡಿರಿ. ಪ್ರತಿದಿನವೂ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾ ನಿಮ್ಮೊಂದಿಗೆ ಅವಲಂಬಿಸಿ ಆನಂದಿಸುವ ವಸ್ತುವನ್ನು ಧರಿಸಿ. ಆಮೆನ್. ನಮ್ಮೆಯ ಸಂತ ಅಂತೋಣಿಯವರೇ, ದೇವರು ನಿಮಗೆ ವಿಶೇಷ ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತೀರಿ. ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗದೆ ಎಂದು ನಂಬುತ್ತೇವೆ. ನಾವು ವಿನಯದಿಂದ ಮಾಡುವ ಕೋರಿಕೆಗಳನ್ನು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಳ್ಳಲೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರೇ, ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ನಿಮ್ಮನ್ನೇ ಅವರಿಗೆ ಅರ್ಪಿಸಿದ್ದೀರಿ. ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದ್ದೀರಿ. ನಿಮ್ಮ ಆದರ್ಶಗಳನ್ನು ಅನುಸರಿಸಿ ನಾವು ಸಹ ಅನ್ಯೂನ್ಯತೆಯಿಂದ ಬಾಳುವಂತೆ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದೈವ ಜ್ಞಾನ ದೀಪವನ್ನು ಎಲ್ಲೆಲ್ಲೂ ಬೆಳಗಿಸಿದ್ದೀರಿ. ನಮ್ಮಲ್ಲಿರುವ ಅಜ್ಞಾನ, ಅಪನಂಬಿಕೆ, ಅಬದ್ಧ ಅಭಿಪ್ರಾಯಗಳನ್ನು ದೂರವಾಗುವಂತೆ ಸಂತ ಅಂತೋಣಿಯವರೇ, ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು, ಬಿರುಗಾಳಿಗಳು ಶಾಂತವಾದವು. ಈ ಧರ್ಮ ಕೇಂದ್ರದ ಕುಟುಂಬಗಳಲ್ಲಿರುವ ಸಂಶಯದ ಸುಳಿ ಖಿನ್ನತೆಯನ್ನು, ಬೆಂಕಿಯನ್ನು ಶಮಿಸಿ
ಐಕ್ಯತೆ ಅನ್ಯೂನ್ಯತೆಯನ್ನು ಹಾಗೂ ಪ್ರೀತಿಯನ್ನು ವೃದ್ಧಿಗೊಳಿಸಲೆಂದು ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಿಮ್ಮ ನೆರವಿನಿಂದ ಕಳೆದು ಹೋದ ವಸ್ತುಗಳು ಸಿಕ್ಕುವು. ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ, ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನು, ಇತರ ಸುಗುಣಗಳನ್ನು ಗಳಿಸಿಕೊಡಿ ಎಂದು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನೀವು ರೋಗಿಗಳಿಗೆ ಆರೋಗ್ಯವನ್ನು, ಸತ್ತವರಿಗೆ ಜೀವವನ್ನು ದಯಪಾಲಿಸಿದ್ದೀರಿ. ನಮ್ಮ ಕುಟುಂಬಗಳಲ್ಲಿರುವ ರೋಗ ರುಜಿನವನ್ನು, ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಮಾಡಿ ಎಂದು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದು ನಮ್ಮ ಸ್ವಂತ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಪಾದದಲ್ಲಿ ಸಮರ್ಪಿಸೋಣ. ಸಂತ ಅಂತೋಣಿಯವರೇ, ನಮ್ಮ ದೀನ ಕೋರಿಕೆಗಳನ್ನು ನಿಮ್ಮಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ನಾವು ಬೇಡಿದ ವರಗಳನ್ನೆಲ್ಲ ನಿಮ್ಮ ಕರಗಳಲ್ಲಿ ಆಸೀನರಾದ ಯೇಸು ಸ್ವಾಮಿಯಲ್ಲಿ ಇರಿಸಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಮನ್ನಿಸಿ ಅವನ್ನು ದಯಪಾಲಿಸಿರಿ. ಒಂದು ವೇಳೆ ನಾವು ಕಷ್ಟ, ಸಂಕಟ, ಕೊರತೆಯನ್ನು ಅನುಭವಿಸಬೇಕು ಎಂಬುದು ದೇವರ ಚಿತ್ತವಾದರೆ ಅದನ್ನು ಅನುಭವಿಸುವ ಶಕ್ತಿ ನಮಗೆ ದಯಪಾಲಿಸಿರಿ. ದೇವರ ಚಿತ್ತವೇ ನಮ್ಮ ಚಿತ್ತವೆಂದು ನಾವು ಬೇಡುವ ವರವನ್ನು ಅನುಗ್ರಹಿಸಿರಿ. ಆಮೆನ್. ಸಂತ ಅಂತೋಣಿಯವರ ಮನವಿ ಮಾಲೆ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲಿಸಿರಿ. ಪರಲೋಕದ ಪಿತ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಲೋಕ ರಕ್ಷಕರಾದ ಸುತ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಪವಿತ್ರಾತ್ಮ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಪರಮದ್ವಿತ್ವರಾದ ಏಕ ದೇವರೇ, ನಮಗೆ ದಯೆ ತೋರಿ ಸ್ವಾಮಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ಸಂತ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯ ಪ್ರಿಯ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿಯನ್ನು ಕರದಲ್ಲಿ ಪಡೆದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸುವಾರ್ತೆ ಸಾರಲು ಶ್ರಮಿಸಿದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪರಸೇವೆಯಲ್ಲಿ ನಿರತರಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಗುಣಗಳ ಗಣಿಯಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಖ್ಯಾತ ಪವಾಡ ಪುರುಷರಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ದಾರಿದೀಪವಾದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ರೋಗಿಗಳಿಗೆ ಸಜೀವವನ್ನೀದ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಕಳೆದು ಹೋದದ್ದನ್ನು ಕಂಡುಕೊಡುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ದುಃಖಿತರಿಗೆ ಉಪಶಮನವೀಯುವ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮೆಲ್ಲರ ಪಾಲಕರಾಗಿರುವ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು, ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು. ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರತ್ಯೇಕ ಉಪಕಾರಕ್ಕಾಗಿ ಪ್ರಾರ್ಥನೆ. ಓ ಸಂತ ಅಂತೋಣಿಯವರೇ, ಅಂಗಡಿಗಳ ಅದ್ಭುತಗಳನ್ನು ನಡೆಸುವ ಅವರ ಪುರುಷರೇ, ಬಡವರಲ್ಲಿ ಹೆಚ್ಚು ಪ್ರೀತಿಯುಳ್ಳವರೇ, ನಿಮ್ಮಲ್ಲಿಗೆ ಬರುವವರಿಗೆ ಉಪಕಾರಗಳನ್ನು ನೆನಪಾಲಿಸಿರಿ. ಹೀಗೆ ಯೇಸು ಬಾಲಕರು ಮನೆಯಲ್ಲಿ ಪಡೆಯಲು ಪಾತ್ರರಾದವರೇ, ನಮ್ಮ ಕಷ್ಟದ ಅರ್ಪಣೆಗಳನ್ನು ನಿಮಗೆ ಆಸಕ್ತಿ ಇದೆ ಎಂದು ಯೇಸುವಿನ ಬಳಿ ನೀವು ನಮಗಾಗಿ ಪ್ರಾರ್ಥಿಸುವರೆಂದು ನಮಗೆ ಪೂರ್ಣ ನಂಬಿಕೆಯಿಂದ ನಾವು ಇದರಲ್ಲಿ ಬೇಡಿಕೊಳ್ಳುವ ಉಪಕಾರವನ್ನು ನಮಗೆ ನೆನಪಾಲಿಸಿರಿ. ಓ ಮಹಿಮೆ ಹೊಂದಿದ ಸಂತ ಅಂತೋಣಿಯವರೇ, ನೀವು ನಮಗೆ ಈ ಉಪಕಾರವನ್ನು ಪಡೆದುಕೊಟ್ಟರೆ ನಿಮಗೆ ಪ್ರಿಯವಾದ ಬಡವರಿಗೆ ನಾವು ಇವತ್ತು ದಾನ ಮಾಡುವುದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸಿದ್ದೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಸಮಯದ ಭಾವದಿಂದ ಪ್ರಾರಂಭದ ನವೇನ ಮೆರವಣಿಗೆ ಮಾಡಿದ ಪ್ರಾರ್ಥನೆಯನ್ನು ಒಟ್ಟುಗೊಳಿಸಿದೆವು. ಇದು ವಿಶೇಷವಾಗಿ ಒಂದು ಬಹಳ ಸಂತೋಷ ಮತ್ತು ಶುಭಕರವಾದ ಶುಭ ದಿನವಾಗಿದೆ. ಈ ನಮ್ಮ ಧರ್ಮ ಕೇಂದ್ರದ ವಾರ್ಷಿಕ
ಆಚರಣೆಯ ಸಂತ ಅಂಥೋನಿಯರ ವಾರ್ಷಿಕ ಆಚರಣೆಯನ್ನು ಆಚರಣೆ ಮಾಡುವಾಗ ನಮಗೆ ಧ್ವಜಸ್ತಂಭದ ಕೊರತೆ ಇತ್ತು. ಆ ಒಂದು ದೇವಾಲಯದ ಮೂಲೆಯಲ್ಲಿ ಒಂದು ಚಿಕ್ಕ ಒಂದು ಪೈಪಿನ ಒಂದು ಧ್ವಜಸ್ತಂಭವಿದೆ. ಆದರೆ ನಮ್ಮ ಬೇಗೂರಿನ ನಿವಾಸಿ ಹಾಗೂ ಇಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ನನಗೆ ಸಹಾಯ ಮಾಡಿದಂಥ ನಮ್ಮ ಸಹೋದರ ಬಾಲರಾಜ್ ರವರು ಇಂದು ಈ ನಮ್ಮ ಧರ್ಮ ಕೇಂದ್ರಕ್ಕೆ ಸಂತ ಅಂಥೋನಿಯವರ ಧ್ವಜ ಸ್ತಂಭವನ್ನು ಕಟ್ಟಲು ಇಂದು ಪ್ರಾರಂಭಿಸುತ್ತಿದ್ದಾರೆ. ಆದ್ದರಿಂದ ಈಗ ನಾವು ಗುರುತಿಸುವ ಸ್ಥಳದಲ್ಲಿ ಈ ಧ್ವಜ ಸ್ತಂಭದ ಶಂಕುಸ್ಥಾಪನೆಯನ್ನು ಮಾಡಲಾಗುವುದು. ಅಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಯಾರಿಗೂ ಕೇಳಿಸುವುದಿಲ್ಲ. ಆದ್ದರಿಂದ ಇಲ್ಲಿಯೇ ಪ್ರಾರ್ಥನೆ ಮಾಡಿ ನಾವು ಅಲ್ಲಿ ಹೋಗಿ ಧ್ವಜಸ್ತಂಭದ ಒಂದು ಶಂಕುಸ್ಥಾಪನೆ ಮಾಡಿ ಬರಲಿದ್ದೇವೆ ಗುರುಗಳು. ಆ ಸಂದರ್ಭದಲ್ಲಿ ಇಲ್ಲಿ ಆರಾಧನೆ ಪ್ರಾರಂಭವಾಗುವುದು. ದಯವಿಟ್ಟು ನಿಂತುಕೊಳ್ಳೋಣ. ಧ್ವಜಸ್ತಂಭದ ಈ ಒಂದು ಆಶೀರ್ವಚನಕ್ಕಾಗಿ ಪ್ರಾರ್ಥಿಸೋಣ. ಗುರುಗಳ ಮುಂದೆ ಬನ್ನಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಎಲ್ಲ ವರ್ಗಗಳ ಮೂಲದಾತರಾದ ಸರ್ವಶಕ್ತ ದೇವರ ಆಶೀರ್ವಾದವು ಶಾಂತಿಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮ ಬದುಕಿಗೆ ಸಮೃದ್ಧಿಯನ್ನಿಟ್ಟು ದೇವರ ವಿಶ್ವಾಸವಿರಿಸುವಂತೆ ಮಾಡಲಿ. ಪವಿತ್ರ ಗ್ರಂಥದಲ್ಲಿ ಕೀರ್ತನಕಾರ ಹೇಳುವಂತೆ ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ. ಕೀರ್ತನೆ 127. ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ದೇವರ ಅನುಸೃಷ್ಟಿಗಳಾಗುತ್ತೇವೆ. ಈ ಸ್ಥಳದಲ್ಲಿ ಅಸ್ತಿವಾರ ಹಾಕುವ ಮೊದಲು, ಕಟ್ಟದ ಕೆಲಸವನ್ನು ಪ್ರಾರಂಭಿಸುವ ಈ ಮೊದಲು, ಈ ಕಾರ್ಯ ಪೂರ್ಣಗೊಳ್ಳುವವರೆಗೂ ದೇವರು ನಮ್ಮೊಡನೆ ಇದ್ದು ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ಸಂತಲೋಕದ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಹೀಗೆಂದರು, ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನವೆಂದು ನಿಮಗೆ ಹೇಳುತ್ತೇನೆ. ಕೇಳಿ, ಆಳವಾಗಿ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು. ಹುಚ್ಚು ಹೊಳೆ ಬಂದು ಪ್ರವಾಹವು ಅಪ್ಪಳಿಸಿದರೂ ಅದು ಕದಲಲಿಲ್ಲ. ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು. ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ಥಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಆ ಮನೆಗೆ ಪ್ರವಾಹವು ಅಪ್ಪಳಿಸಿದಾಗ ಒಡನೆ ಅದು ಕುಸಿದು ಬಿತ್ತು. ಆ ಮನೆಗೆ ಒದಗಿದ ಪತನವು ಭೀಕರ. ಪ್ರಭುಕ್ರಿಸ್ತರ ಶುಭ ಸಂದೇಶವಿದು. ಪ್ರಭುವಿನ ಪ್ರಾರ್ಥನೆಯು ಈ ಉದ್ದೇಶಕ್ಕಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ದೇವರಿಗೆ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡುವವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡುಕುಗಳನ್ನು ನಡೆಸಿರಿ. ನಮೋ ಮರಿಯಾದ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದ ಮಾತೆಯೇ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪ್ರಾರ್ಥಿಸೋಣ. ಪರಮ ತಂದೆ, ನಿಮ್ಮ ಕುಮಾರರ ಮೂಲಕವೇ ಸಕಲವನ್ನು ಆಶೀರ್ವದಿಸಿ ಸೃಷ್ಟಿಸಿದ ನೀವು ಅವರನ್ನು ನಮ್ಮ ಬದುಕಿನ ಅಸ್ಥಿವಾರವನ್ನಾಗಿ ಮಾಡಿದ್ದೀರಿ. ಈ ಧ್ವಜಸ್ತಂಭದ ಕಟ್ಟಡಕ್ಕೆ ಅಸ್ಥಿವಾರವನ್ನು ಹಾಕುತ್ತಿರುವ ಈ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಾವು ಪ್ರಾರಂಭಿಸಲಿರುವ ಈ ಕಟ್ಟಡವನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬೆಳಗಿಸಿರಿ. ನಿಮ್ಮ ನಾಮದಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸುತ್ತಿರುವ ನಮ್ಮೊಂದಿಗೆ ನೀವಿದ್ದು ಎಂದು ಪ್ರಾರಂಭವಾಗುವ ಈ ಧ್ವಜಸ್ತಂಭದ ಕಟ್ಟಡದ ಕೆಲಸ ಮುಗಿಯುವವರೆಗೂ ನಮ್ಮ ಕಾರ್ಯವನ್ನು ಸಫಲಗೊಳಿಸಿ ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಗುರುಗಳು ಹೋಗಿ ಆ ಸ್ಥಳವನ್ನು ಆಶೀರ್ವದಿಸಿ ಆ ಶಂಕುಸ್ಥಾಪನೆಗೆ ಚಾಲನೆ ಕೊಡುವರು. ಅಷ್ಟರಲ್ಲಿ ಇದರ ಆರಾಧನೆಯನ್ನು ನಾವು ಪ್ರಾರಂಭಿಸುತ್ತೇವೆ. ಈ ಪರಮ ಆರಾಧನೆಯಲ್ಲಿ ಇಲ್ಲೇ ಭಕ್ತಾದಿಗಳು ಕುಳಿತು ಮೊಣಕಾಲೂರಿ ಪ್ರಾರ್ಥನೆಗಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೊಳಪಡಿಸಿ. ನಮ್ಮ ಮರಿಯ ಉತ್ಸಾದ ಪುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೊಡನೆ ಫಲವಾದ ಯೇಸು ಧನ್ಯರು. ನಮಗಾಗಿ ಸುತ್ತಮುತ್ತ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ತಂದೆ, ತಾವು ಮೆಚ್ಚಿದಂಥ ಶ್ರೇಷ್ಠ ಸಂತರಾದ ಸಂತ ಅಂತೋನಿಯವರ ಈ ಧ್ವಜಸ್ತಂಭದ ಕಾರ್ಯಕ್ರಮವನ್ನು ಇಂದು ನಾವು ಪ್ರಾರಂಭ ಮಾಡುವಾಗ ಈ ಕೆಲಸ ಕಾರ್ಯ ಯಶಸ್ವಿಯಾಗಲು ಮುಖ್ಯವಾಗಿ ಇದರ ದಾನಿಗಳಾದ ಹಾಗೂ ಇದನ್ನು ಕಟ್ಟಿಸಿಕೊಡುತ್ತಿರುವಂತಹ ಬಾಲರಾಜ್ ಮತ್ತು ಕುಟುಂಬಸ್ಥರನ್ನು ವಿಶೇಷವಾಗಿ ಹರಿಸಿ ನಾವೆಲ್ಲರೂ ಅವರ ಕುಟುಂಬ ನಮ್ಮ ಪ್ರಾರ್ಥನೆ ಇರಿಸುವಂತೆ ಅನುಗ್ರಹಿಸಿರಿ. ಮಾತ್ರವಲ್ಲ, ಇಂದು ಇಲ್ಲಿ ಬಂದಿಲ್ಲ ಗುರುಗಳ ಮೂಲಕ ಈ ಒಂದು ಶುಭ ಕಾರ್ಯ ಪ್ರಾರಂಭವಾಗುವಾಗ ಈ ನಮ್ಮ ಧರ್ಮಕ್ಕೆ ಭಕ್ತಾದಿಗಳನ್ನು, ಇಲ್ಲಿ ಬಂದಿರುವ ಯಾತ್ರಾರ್ಥಿಗಳನ್ನು ಪ್ರತಿಯೊಬ್ಬರನ್ನು ಹರಿಸಿ ಈ ಧ್ವಜಸ್ತಂಭದ ಮೂಲಕ ಒಂದು ದಿನ ಪ್ರಭುವಿನ ಮಹಿಮೆ ಪ್ರಕಟಗೊಳ್ಳುವಂತೆ ಸಂತ ಅಂತೋನಿಯವರು ನಮ್ಮ ಪವಿತ್ರವಾದ ಈ ಕೆಲಸವನ್ನು ಶುಭ ಕಾರ್ಯವನ್ನು ಹರಿಸಿ ಆಶೀರ್ವದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಸ್ಥಳವನ್ನು, ಕೆಲಸ ಕಾರ್ಯವನ್ನು, ಈ ಒಂದು ಕಾರ್ಯ ಮಾಡುತ್ತಿರುವ ಕುಟುಂಬಸ್ಥರು ಅವರನ್ನೆಲ್ಲರನ್ನು ಆಶೀರ್ವದಿಸಲಿ. ಮಾಡಿರೆಲ್ಲ ಕರ್ತರಿಗೆ ಜಯಗಾರವ, ಮೃತ್ಯುಂಜಯ ದೇವರಿಗೆ ಜಯಗಾರವ. ಮಾಡಿರೆಲ್ಲ ಕರ್ತರಿಗೆ ಜಯಗಾರವ, ಮೃತ್ಯುಂಜಯ ದೇವರಿಗೆ ಜಯಗಾರವ. ಕರ್ತರ ಆಲಯದ ಫಲಪುಷ್ಪದಿ ಹೋಗಿ ಬರೆ ಜೀವಜಲ ಬಲು ಬಾರದಿ. ಕರ್ತರ ಆಲಯದ ಫಲಪುಷ್ಪದಿ ಹೋಗಿ ಬರೆ ಜೀವಜಲ ಬಲು ಬಾರದಿ. ಅದ ಕಂಡು ನಾಗೊಂಡೆ ಆನಂದವ, ಅದ ಕಂಡು ನಾಗೊಂಡೆ ಆನಂದವ. ಕರ್ತರಿಗೆ ಮಾಡಿರಲ್ಲ ಜಯಕಾರವ, ಮಾಡಿರಲ್ಲ ಕರ್ತರಿಗೆ ಜಯಕಾರವ. ಯಾರೆಡೆಗೆ ಹರಿದು ಬಂತು ಅವರೆಲ್ಲ ಪಡೆದರು ಸಂರಕ್ಷಣೆ. ಆ ಜಲವು ಯಾರೆಡೆಗೆ ಹರಿದು ಬಂತು ಅವರೆಲ್ಲ ಪಡೆದರು ಸಂರಕ್ಷಣೆ. ಇಂದಿಗಳು ನಡೆದರೆಲ್ಲ ಉಲ್ಲಾಸನೆ, ಇಂದಿಗಳು ನಡೆದರೆಲ್ಲ ಉಲ್ಲಾಸನೆ. ಕರ್ತರಿಗೆ ಮಾಡಿರದ ಜಯಗಾರವ, ಮಾಡಿರದ ಕರ್ತರಿಗೆ ಜಯಗಾರವ. ಆ ಜಲವು ಯಾರೆಡೆಗೆ ಹರಿದು ಬಂತು ಅವರೆಲ್ಲ ಪಡೆದರು ಸಂರಕ್ಷಣೆ. ಆ ಜಲವು ಯಾರೆಡೆಗೆ ಹರಿದು ಬಂತು ಅವರೆಲ್ಲ ಪಡೆದರು ಸಂರಕ್ಷಣೆ. ಮಾಡಿದ ಜಯಕಾರವ, ಮಾಡಿದ ಕರ್ತರಿಗೆ ಜಯಕಾರವ. ಸಹೋದರ ಸಹೋದರರೇ, ಬಾಲರಾಜ್ ತಾಯಿ ಸಿದ್ಧ ಮೇರಿ ಇವರ ಪ್ರೇರಣೆಯಿಂದ ಈ ಕಾರ್ಯಕ್ರಮವನ್ನು ಕುಟುಂಬಸ್ಥರು ಪ್ರಾರಂಭಿಸುತ್ತಿದ್ದಾರೆ. ಪ್ರಭು ಯೇಸು ಸಂತ ಅಂತೋನಿಯವರ ಮೂಲಕ ಇವರನ್ನು ಕರೆಸಿ ಆಶೀರ್ವದಿಸಲಿ. ಈ ಒಂದು ಕೆಲಸ ಕಾರ್ಯ ನಮ್ಮೆಲ್ಲರ ಗೌರವಕ್ಕಾಗಿ, ಮಹಿಮೆಗಾಗಿ ಅಲ್ಲ, ಸಂತ ಅಂತೋನಿಯವರ ಮೂಲಕ ಅವರು ಮಾಡುತ್ತಿರುವುದು ಪ್ರಭುವಿನ ಮಹಿಮೆಗಾಗಿ, ಪ್ರಭುವಿನ
ಕಾರ್ಯ ಪ್ರಕಟಗೊಳ್ಳಲಿಕ್ಕೆಂದು ಸತಾತ್ಮನೆಯವರು ಇವರನ್ನು ಕುಟುಂಬಸ್ಥರು ನಮ್ಮೆಲ್ಲರೂ ವಿಶೇಷವಾಗಿ ಆಶೀರ್ವದಿಸುವಂತೆ ನಾವು ಖಂಡಿತವಾಗಿ ನಿಮ್ಮನ್ನು ನಮ್ಮ ಪ್ರಾರ್ಥನೆ ಮಾಡ್ತೇವೆ. ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೇವೆ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮಾಸವನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಇದರೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪಿತನ ಸುತರ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಸಂತ ಬ್ಲೇಸ್ ಇವರ ಹಬ್ಬವನ್ನು ಆಚರಣೆ ಮಾಡುತ್ತಿದೆ. ಧರ್ಮದೀಕ್ಷ ಮತ್ತು ರಕ್ತ ಸಾಕ್ಷಿ. ಇನ್ನು ವಿಶೇಷವಾಗಿ ಒಂದು ರೀತಿ ಹೇಳುವುದಾದರೆ ನಾವೆಲ್ಲರೂ ಭಾಗ್ಯವಂತರು. ನಮಗೆ ಮಾತನಾಡಲು ಗಂಟಲು ಬೇಕು, ಕಿರ್ಚಾಡಲು ಗಂಟಲು ಬೇಕು, ಬೈಯಲು ಗಂಟಲು ಬೇಕು, ಒಳ್ಳೆ ಮಾತನ್ನು ಹೇಳಲು ಗಂಟಲು ಬೇಕು. ಗಂಟಲು ಬಹಳ ಮುಖ್ಯ. ಗಂಟಲಿಲ್ಲದೆ ನಾವು ಏನು ಮಾಡೋಕ್ಕೂ ಸಾಧ್ಯವಿಲ್ಲ, ಮೂಕರಾಗಿ ಇದ್ದು ಬಿಡುತ್ತೇವೆ. ಗಂಟಲಿದ್ದಾಗ ನಾವು ದೇವರ ಮಹಿಮೆಯನ್ನು ಬಹಳವಾಗಿ ಪ್ರಕಟಿಸಬಹುದು. ಬೆಟ್ಟದ ಎತ್ತರದಷ್ಟು ಕಿರ್ಚಾಡ್ತಾ ಕೂಡ ದೇವರ ಮಹಿಮೆಯನ್ನು ನಾವು ಸಾರಬಹುದು. ಈ ಗಂಟಲ ಬೇನೆಯಿಂದ ನರಳುತ್ತಿರುವ ನಾವು ಅನೇಕರು ಗಂಟಲ ನೋವಿನಿಂದ ನಾನು ಸಹ ಅದರಲ್ಲಿ ಒಬ್ಬ. ಆ ನೋವನ್ನು ಅನುಭವಿಸುತ್ತಿರುವ ನಾವು ಇಂದು ನಮಗೆ ಗಂಟಲ ನಿವಾರಕ ಸಂತ ಬ್ಲೇಸ್, ಗಂಟಲ ನೋವಿನ ನಿವಾರಕ ಸಂತ ಬ್ಲೇಸ್ ಇವರ ಹಬ್ಬದ ಆಚರಣೆ ಮಾಡ್ತಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಬಲಿಪೂಜ್ಯ ಉದ್ದದ್ದು ಬಲಿಪೂಜ್ಯ ಸಂದರ್ಭದಲ್ಲಿ ವಿಶೇಷವಾಗಿ ಮೌನವಾಗಿರುವಾಗ ನಮ್ಮ ಗಂಟಲ ಮೇಲೆ ನಮ್ಮ ಕೈಗಳನ್ನಿಟ್ಟು ಶಿಲುಬೆ ಗುರುತನ್ನು ಹಾಕಿ ಪ್ರಾರ್ಥನೆ ಮಾಡೋಣ. ಈ ಬಲಿಪೂಜೆ ಮುಗಿದ ನಂತರ ಇಂದು ನಮಗೆ 6 ಗುರುಗಳ ಸಹಾಯ ಸಿಕ್ಕಿದೆ. ನಮಗೆ 6 ಗುರುಗಳು ಇಲ್ಲಿ ಬಂದಿದ್ದೇವೆ. ಬಲಿಪೂಜೆ ಮುಗಿದ ನಂತರ ಎಲ್ಲ ಭಕ್ತಾದಿಗಳ ಗಂಟಲ ಮೇಲೆ ಮೇಣಬತ್ತಿಯನ್ನು ಇಟ್ಟು ಗುರುಗಳ ಆಶೀರ್ವಾದ ಮಾಡುವರು. ಈ ಆಶೀರ್ವಾದದ ಮೂಲಕ ಸಂತ ಬ್ಲೇಸ್ ಅವರು ನಮ್ಮ ಈ ಗಂಟಲ ನೋವಿನಿಂದ ನಮ್ಮನ್ನು ಬಿಡುಗಡೆ ಮಾಡಲಿ ಎಂದು ಸಂತ ಬ್ಲೇಸ್ ಇವರ ಮೂಲಕ ಪ್ರಾರ್ಥನೆ ಮಾಡುವಾಗ ನಮ್ಮ ಪರಿಪಾಲಕ ತಂದೆ ಬೆಟ್ಟದ ಹಲಸೂರಿನ ಪವಾಡ ಪುರುಷ ಅದ್ಭುತ ತಾರೆ ಸಂತ ಅಂತೋಣಿಯವರು ಕೂಡ ಅನೇಕ ವರಗಳನ್ನು ಮಾಡುತ್ತಿದ್ದಾರೆ. ಒಂದಲ್ಲ ಒಂದೊಂದು ರೀತಿಯಲ್ಲಿ ಅವರ ಮುಖೇನ ನಾವು ಅನೇಕ ವರ ಪಡೆದುಕೊಳ್ಳಲು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಹಾಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪ್ರವೇಶಿಸುವಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ಪ್ರಭು ರಕ್ತ ಸಾಕ್ಷಿ ಸಂತ ಬ್ರೇಸ್ ಅವರ ಪರಿಪಾಲನೆಯಲ್ಲಿ ನಿಮ್ಮ ಭಕ್ತರು ಮಾಡುವ ವಿಜ್ಞಾಪನೆಗಳನ್ನು ಆಲಿಸಿರಿ. ಇವರು ಇಹದ ಬಾಳಿನಲ್ಲಿ ನಿಮ್ಮ ಶಾಂತಿಯನ್ನು ಆನಂದಿಸುತ್ತಾ ನಿತ್ಯ ಜೀವಕ್ಕೆ ಸಹಾಯವನ್ನು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಮಗ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಸಾಮುವೇಲನ 2ನೇ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಅಬ್ಷಾಲೋಮನು ದಾವೀದನ ಸೇವಕರ ಕೈಗೆ ಸಿಕ್ಕಿದನು. ಅದು ಹೇಗೆಂದರೆ, ಅವನು ಹತ್ತಿದ್ದ ಹೇಸರಗತ್ತೆ ಒಂದು ದೊಡ್ಡ ಓಕ್ ಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆ ನಿಬಿಡವಾದ ಅದರ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತು.
ಆ ಹೆಸರಗತ್ತೆ ಅವನ ಕೆಳಗಿನಿಂದ ಓಡಿ ಹೋಯಿತು. ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯೆ ನೇತಾಡಬೇಕಾಗಿತ್ತು. ಇದನ್ನು ನೋಡಿದ ಒಬ್ಬ ವ್ಯಕ್ತಿ ಯೋಬನಿಗೆ, ನೋಡಿ, ಆ ಓಕ್ ಮರದಲ್ಲಿ ಅಬ್ಷಾಲೋಮನು ನೇತಾಡುತ್ತಿರುವುದನ್ನು ಕಂಡೆ ಎಂದು ಹೇಳಿದನು. ಆಗ ಯೋಬಾಬನು, ಇಲ್ಲಿ ನಿಂತು ನಿನ್ನೊಡನೆ ಸಮಯ ಕಳೆಯಲಾರೆ ಎಂದು ಹೇಳಿ ಕೂಡಲೇ ಕೈಯಲ್ಲಿ 3 ಈಟಿಗಳನ್ನು ತೆಗೆದುಕೊಂಡು ಹೋಗಿ ಅಬ್ಷಾಲೋಮನ ಎದೆಗೆ ತಿಳಿದನು. ದಾವೀದನು 2 ಬಾಗಿಲುಗಳ ಮಧ್ಯೆ ಕುಳಿತುಕೊಂಡಿದ್ದನು. ಅಷ್ಟರಲ್ಲಿ ಕಾವಲುಗಾರನು ಗೋಪುರದ ಮಾಳಿಗೆಯನ್ನು ಹತ್ತಿ ಪಾಗರದ ಬಳಿಯಲ್ಲಿ ನಿಂತು ನೋಡಲು ಒಂಟಿಗನಾಗಿ ಬರುವ ಒಬ್ಬ ವ್ಯಕ್ತಿಯನ್ನು ಕಂಡನು. ಅವನು ಕೂಡಲೇ ದಾವೀದನಿಗೆ ತಿಳಿಸಿದನು. ದಾವೀದನು, ಅವನು ಒಬ್ಬನಾಗಿ ಇದ್ದರೆ ಸಮಾಚಾರ ತರುವವನಾಗಿರಬಹುದು ಎಂದನು. ಆ ವ್ಯಕ್ತಿ ಬರುತ್ತಾ ಸಮೀಪವಾದನು. ಆಗ ಅರಸನು, ನೀನು ಇತ್ತ ನಿಲ್ಲು ಎಂದು ಆಜ್ಞಾಪಿಸಿದನು. ಅವನು ಅಂತೆಯೇ ನಿಂತನು. ಅಷ್ಟರಲ್ಲಿ ಆ ಕೂಶ್ಯನು ಬಂದು, ನನ್ನ ಒಡೆಯರಾದ ಅರಸರಿಗೆ ಶುಭ ವರ್ತಮಾನ ತಂದಿದ್ದೇನೆ. ಸರ್ವೇಶ್ವರ ಸ್ವಾಮಿ ನಿಮಗೆ ವಿರುದ್ಧ ಬಂಡೆದ್ದವರೆಲ್ಲರಿಗೂ ಮುಯಿ ತೀರಿಸಿದ್ದಾರೆ ಎಂದನು. ಅರಸನು ಅವನನ್ನು, ಆ ಯುವಕ ಅಬ್ಷಾಲೋಮನು ಸುರಕ್ಷಿತನಾಗಿದ್ದಾನೋ ಎಂದು ಕೇಳಿದನು. ಅವನು, ನನ್ನ ಒಡೆಯರಾದ ಅರಸರ ಶತ್ರುಗಳಿಗೂ ಅವರಿಗೆ ಕೇಡು ಮಾಡುವುದಕ್ಕೆ ನಿಂತವರೆಲ್ಲರೂ ಆ ಯುವಕನಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿದ್ದೇ ಅರಸನ ಎದೆಯೊಡೆಯಿತು. ಅವನು, ನನ್ನ ಮಗನೇ ಅಬ್ಷಾಲೋಮನೇ, ನನ್ನ ಮಗನೇ, ನನ್ನ ಮಗ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅಬ್ಷಾಲೋಮನೇ, ನನ್ನ ಮಗನೇ, ಮಗನೇ ಎಂದು ಕೂಗಿ ಗೋಳಿಡುತ್ತಾ ಹೆಬ್ಬಾಗಿಲಿನ ಮೇಲಿದ್ದ ಕೋಣೆಗೆ ಹೋದನು. ಅರಸನು ಅಬ್ಷಾಲೋಮನಿಗೆ ಅಳುತ್ತಾ ಗೋಳಾಡುತ್ತಾ ಇದ್ದಾನೆಂಬ ಸಮಾಚಾರ ಯೋವಾಬನಿಗೆ ಮುಟ್ಟಿತು. ಅರಸನು ಮಗನಿಗಾಗಿ ಪ್ರಲಾಪಿಸಿದ್ದಾನೆಂಬುದು ಎಲ್ಲ ಜನರಿಗೂ ಗೊತ್ತಾಗಿ ಅವರ ಜಯಘೋಷ ಗೋಳಾಟವಾಗಿ ಮಾರ್ಪಟ್ಟಿತು. ಜನರು ಆ ದಿನದ ಯುದ್ಧದಲ್ಲಿ ಸೋತು ಓಡಿ ಬಂದವರು ಎಂಬಂತೆ ನಾಚಿಕೆಯಿಂದ ಕಳ್ಳತನವಾಗಿ ಊರನ್ನು ಹೊಕ್ಕರು. ಪ್ರಭುವಿನ ವಾಕ್ಯ. ನನಗೆ ಅಭಿಷೇಕ ಮಾಡಿ ಕಳುಹಿಸಿಯನಾಥ ಬಡವರಿಗೆ ಶುಭ ಸಂದೇಶವನ್ನು ಬೋಧಿಸಬಹುದು. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ 2ನೇ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಯನು ಆತ. ಬಡವರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದು, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದು, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದು ಕಳುಹಿಸಿದನಾದ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರಿಗೋಲಿಗೆ ಬದಲು ಶಿರೋಭೂಷಣ, ದುಃಖತಾಪದ ಬದಲು ಆನಂದ ತೈಲ, ಸೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದು ನನ್ನನ್ನು ಕಳುಹಿಸಿದನಾದ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯ. Hallelujah, hallelujah.
ಶ್ರವಣ ಮಧುರತೆ ಪದಗಳು ದೇವರ ಜ್ಞಾನದ ಸ್ವರಗಳು ಪ್ರಭುವಿನ ಪ್ರೀತಿಯಲ್ಲಿ ಸಂದೇಶದ ಸಾರವಿದು. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ, ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ದೋಣಿಯನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕೆಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬರಳುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವ್ಯಾಧಿಯಿಂದ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರಿಂದ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದರೂ ಅವಳ ರೋಗ ಮಾತ್ರ ಉಲ್ಲಭ ಆಗುತ್ತಿತ್ತೆ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೆ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದ ಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದೆನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದೆ ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ತನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಇನ್ನು ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಹಾಗೂ ಅವನ ಸಹೋದರ ಯೋವಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ, ಗೋಳಾಟ? ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು.
ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಲಿತಾಕುಂ ಎಂದರೆ ಮಗಳೇ ನಿನಗೆ ಹೇಳುತ್ತೇನೆ ಎದ್ದೇಳು ಎಂಬುದು ಆ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಆ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಕ್ರೇಶಿಯಸ್ ಬೇಗೂರು ಕುಟುಂಬಸ್ಥರ ಮತ್ತು ಮಕ್ಕಳ ಅಭಿಪ್ರಾಯ ಭಾಗವಹಿಸಲಾಗುವುದು. ಲೂರ್ದು ಮೇರಿ ಚಿನ್ನಪ್ಪದಾಸ್ ಇವರ ಆತ್ಮಶಾಂತಿಗೆ ಜಾನ್ ಮತ್ತು ಕುಟುಂಬಸ್ಥರು ಇವರೇ ಪೂಜೆ ಅರ್ಪಿಸುತ್ತಿದ್ದಾರೆ. ಫ್ರಾನ್ಸಿಸ್ ಮತ್ತು ಮೇರಿ ಇವರು ದುಃಖದ ಬಳಿ ಪೂಜೆಯಾಗಿ ಅರ್ಪಿಸಿಕೊಳ್ಳುತ್ತಿರುವರು. ಪ್ರಿಯ ಸಹೋದರ ಸಹೋದರಿಯರೇ, ಇನ್ನು ಮುಂದೆ ಬಲಿಪೂಜೆ ಪ್ರಾರಂಭವಾಗುವ ಮೊದಲು ಬರುವಂತಹ ಈ ವಿಷಯ ಅಭಿಪ್ರಾಯ ಆರೋಗ್ಯಕ್ಕಾಗಿ ಅಥವಾ ಕಟ್ಟದ ಬಲಿಪೂಜೆಯಾಗಿ ನೀವು ಕೊಡುವಂತಹ ಅಭಿಪ್ರಾಯಕ್ಕಾಗಿ ನಾವು ಚೀಟಿಗಳು ತೆಗೆದುಕೊಳ್ಳುತ್ತೇವೆ. ಅದರ ಬಲಿಪೂಜೆ ಮಧ್ಯೆ ಎಂದಿಗೂ ಪ್ರಕಟಣೆ ಮಾಡುವುದಿಲ್ಲ. ಪ್ರಾರಂಭದ ಮೊದಲು ನೀವು ಹೆಸರು ಕೊಟ್ಟಲ್ಲಿ ಅದು ಬಂದಾಗ ಅದನ್ನು ಓದಲಾಗುವುದು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಲಿಪೂಜೆಯ ಅಭಿಪ್ರಾಯದ ಉದ್ದೇಶಕ್ಕಾಗಿ ಇದನ್ನು ಪ್ರಕಟಿಸುವುದಿಲ್ಲ ಎಂದು ತಮ್ಮಲ್ಲಿ ವಿಷಾದಿಸುತ್ತೇನೆ, ಕ್ಷಮೆ ಯಾಚಿಸುತ್ತೇನೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಬಲಿಪೂಜೆ ಮಧ್ಯದಲ್ಲಿ ಇದು ಸರಿ ಕಾಣುವುದಿಲ್ಲ. 7ನೇದಾಗಿ, ಮಕ್ಕಳನ್ನು ಮಣ್ಣಿನಲ್ಲಿ ಆಟವಾಡಲು ಬಿಡಬೇಡಿ. ಆ ಮಣ್ಣಿನಿಂದ ಧೂಳು ಬರ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ದಯವಿಟ್ಟು ತಂದೆ ತಾಯಿಗೆ ಸಹಕರಿಸಿ ಮಕ್ಕಳನ್ನು ಅಲ್ಲಿ ಮಣ್ಣಿನ ಆಟವಾಡದೆ ಮಕ್ಕಳ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಭಯಪಡಬೇಡ, ನಿಮಗೆ ವಿಶ್ವಾಸವಿದ್ದರೆ ಸಾಕು. ಕ್ರಿಸ್ತೇಸಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಗುರುಗಳು ನುಡಿಯಲ್ಲಿ ಹೇಳ್ತಿದ್ರು, ನಾವು ಭಾಗ್ಯವಂತರು, ದೇವರು ನಮಗೆ ಗಂಟು ಕೊಟ್ಟಿದ್ದಾರೆ. ಬೈಯೋದಕ್ಕಲ್ಲ, ಕಿರ್ಚೋದಕ್ಕಲ್ಲ, ಬದಲಾಗಿ ದೇವರನ್ನ ಸ್ತುತಿಸೋದಕ್ಕೋಸ್ಕರ ನಾವೆಲ್ಲರೂ ಸಹ ಒಳ್ಳೆ ದೇವರನ್ನು ಸ್ತುತಿಸೋಣ. ನಾನು ಪ್ರೈಸ್ ದಿ ಲಾರ್ಡ್ ಹೇಳ್ತೇನೆ, ನೀವೆಲ್ಲರೂ ಗಟ್ಟಿಯಾಗಿ ಹಲ್ಲೆಲೂಯಾ ಹೇಳಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವೆರಿ ಗುಡ್. ಕರೆಗಳನ್ನು ಇಳಿಸಿ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶ್ವಾಸವಿದ್ದರೆ ಸಾಕು, ದೇವರು ನೀವು ಕೇಳುವ ಪ್ರತಿಯೊಂದನ್ನು ನಿಮಗೆ ಕರುಣಿಸುವರು. ಶುಭ ಸಂದೇಶ ನಮ್ಮೆಲ್ಲರಿಗೂ ಸಹ ವಿಶ್ವಾಸಕ್ಕೆ ಒಂದು ಸಾಕ್ಷಿಗಳನ್ನು ನೀಡುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಹಳಷ್ಟು ಬೇಸರದಿಂದ, ಬಹಳಷ್ಟು ಸೊರಗಿದ್ದ, ಗುರುಗಳ ಬಳಿ ತನ್ನ ಕಷ್ಟಗಳನ್ನ, ನೋವುಗಳನ್ನ ಹೇಳ್ಕೊಳ್ಳಿಕ್ಕೆ ಬಂದ. ಗುರುಗಳು ಸರಿ ಆತನ ನೋವುಗಳನ್ನ, ಆತನ ಸಮಸ್ಯೆಗಳನ್ನ ಕೇಳುತ್ತಾ ಪಕ್ಕದಲ್ಲಿದ್ದಂತಹ ತನ್ನ ಗುರು ನಿವಾಸದ ಪಕ್ಕದಲ್ಲಿದ್ದಂತಹ ಒಂದು ತೋಟದಲ್ಲಿ ಅವರು ವಾಯು ವಿಹಾರ ಮಾಡುತ್ತಾ ನಡೆದಾಡುತ್ತಾ ಆ ತೋಟದಲ್ಲಿ ಆ ವ್ಯಕ್ತಿಯ ಕಷ್ಟಗಳನ್ನ ಆಲಿಸ್ತಾ ಇದ್ದಾರೆ. ಹೀಗೆ ನಡೆದಾಡಬೇಕಾದ್ರೆ ಪಕ್ಕದಲ್ಲಿದ್ದಂತಹ ಒಂದು ಅಟ್ಲಾಸ್ ಚಿತ್ರವನ್ನ ಆ ವ್ಯಕ್ತಿ ಕಂಡ. ಅಟ್ಲಾಸ್ ನೀವೆಲ್ಲರೂ ಸಹ ಕಂಡಿರಬಹುದು. ಕೆಲವು ವರ್ಷಗಳ ಹಿಂದೆ ಅಟ್ಲಾಸ್ ಸೈಕಲ್ ಇತ್ತು, ಈಗಿಲ್ಲ. ಅಟ್ಲಾಸ್ ಚಿತ್ರದಲ್ಲಿ ನಾವೇನ್ ಕಾಣ್ತೇವೆ? ಒಬ್ಬ ಬಲಿಷ್ಠವಾದಂತಹ ಒಬ್ಬ ವ್ಯಕ್ತಿ ಭೂಲೋಕವನ್ನ, ಭೂಗುಳವನ್ನ ಹೊತ್ಕೊಂಡಿರುವಂಥದ್ದು. ಬಹಳ ಕಷ್ಟಪಟ್ಟು ಆ ವ್ಯಕ್ತಿ ಆ ಒಂದು ಇಡೀ ವಿಶ್ವವನ್ನ ಹೊತ್ಕೊಂಡಿರುವಂತಹ ಒಂದು ಚಿತ್ರಣವನ್ನ ಅಲ್ಲಿ ಆ ವ್ಯಕ್ತಿ ಕಾಣ್ತಾನೆ. ಆ ವ್ಯಕ್ತಿ ಅದನ್ನ ಕಂಡಂತೆ ಆ ಗುರುಗಳ ಬಳಿ ಹೇಳಿದ, ಸ್ವಾಮಿ, ನನ್ನ ಜೀವನ ಹೀಗೆ ಇದೆ, ನನ್ನ ಜೀವನ ಈ ಒಂದು ಚಿತ್ರಕ್ಕೆ ಹೋಲುತ್ತೆ. ಇಡೀ ಮನುಕುಲದ, ಇಡೀ ವಿಶ್ವದ ಕಷ್ಟಗಳೇ ನನ್ನ ಹೆಗಲ ಮೇಲಿದ್ದಂತಿದೆ. ನನ್ನ ಜೀವನದಲ್ಲಿ ಬಹಳಷ್ಟು ನೋವುಗಳಿದೆ, ಬಹಳಷ್ಟು ಸಮಸ್ಯೆಗಳಿದೆ, ನನ್ನ ಕುಟುಂಬದಲ್ಲಿ ಸಮಸ್ಯೆಗಳು, ನನ್ನ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು, ಈ ಜೀವನವೇ ಬೇಡ ಎನ್ನುವಷ್ಟು ಸಮಸ್ಯೆಗಳನ್ನು ನಾನು ಹೊತ್ಕೊಂಡಿದ್ದೇನೆ ಎಂದು ನನಗೆ ಭಾಸವಾಗುತ್ತೆ ಸ್ವಾಮಿ ಅಂತ ಹೇಳ್ತಾ ಗುರುಗಳು ಹಾಗೆ ಕೇಳ್ತಾ ಮುಂದೆ ಹೋದರು. ಹೋಗ್ತಾ ಹೋಗ್ತಾ ಆ ತೋಟದ ಪಕ್ಕದಲ್ಲೇ ಒಂದು ದೇವಾಲಯ ಇತ್ತು, ಸಂತ ಅಂತೋಣಿಯವರ ದೇವಾಲಯ.
ಆ ದೇವಾಲಯದ ಮುಂದೆ ಒಂದು ಸ್ವರೂಪ ಇತ್ತು, ಸಂತ ಅಂತೋಣಿಯವರ ಸ್ವರೂಪ. ಆ ಸ್ವರೂಪವನ್ನು ತೋರಿಸಿದ ಗುರುಗಳು ಹೇಳಿದ್ರು, ನೋಡು ಆ ಸಂತ ಅಂತೋಣಿಯವರ ಕರಗಳಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರು. ಯಾರಿದ್ದಾರೆ ಸಂತ ಅಂತೋಣಿಯವರ ಕರಗಳಲ್ಲಿ? ಬಾಲಯೇಸು ಇದ್ದಾರೆ. ನೋಡು, ಅಲ್ಲಿ ಅಟ್ಲಾಸ್ ಇಡೀ ವಿಶ್ವವನ್ನೇ ಬಹಳ ಕಷ್ಟಪಟ್ಟು ಹೊಂದ್ಕೊಂಡಿದ್ದಾಗಿಂದ ಇಲ್ಲಿ ನೋಡು ಸಂತ ಅಂತೋಣಿಯವರು ತನ್ನ ಕರಗಳಲ್ಲಿ ಯಾರನ್ನ ಹೊಂದ್ಕೊಂಡಿದ್ದಾರೆ? ಬಾಲಯೇಸುವನ್ನ ಹೊಂದ್ಕೊಂಡಿದ್ದಾರೆ. ನಮ್ಮ ಜೀವನದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಇದೆ. ನಾವು ಕಷ್ಟಗಳು ನಮ್ಮ ಜೀವನದಲ್ಲಿ ಇದೆ, ನಮ್ಮ ಹೆಗಲ ಮೇಲೆ ಬರೀ ಸಮಸ್ಯೆಗಳಿಂದ ನಾವು ಭಾವಿಸಬಹುದು. ಎರಡನೇದಾಗಿ ನಾವು ಸಂತ ಅಂತೋಣಿಯವರಂತೆ ಬಾಲಯೇಸುವನ್ನ, ಯೇಸು ಕ್ರಿಸ್ತರನ್ನ ನಮ್ಮ ಜೀವನದಲ್ಲಿ ಹೊಂದ್ಕೊಂಡು ನಮ್ಮ ಇಡೀ ಕಷ್ಟಗಳನ್ನೇ ನಾವು ಬಾಲಯೇಸುವಿನಲ್ಲಿ ಹಂಚಿಕೊಳ್ಳುವಂತಹ ಸ್ವಾತಂತ್ರ್ಯ ನಮಗಿದೆ. ಆದ್ರಿಂದ ನೀವು ಬಾಲಯೇಸುವನ್ನ, ಯೇಸು ಕ್ರಿಸ್ತರನ್ನ ಹೊಂದ್ಕೋಬೇಕು. ಸಂತ ಅಂತೋಣಿಯವರು ಮಾಡಿದ್ದು ಈ ಒಂದು ಕೆಲಸವನ್ನು ಪ್ರತಿನಿತ್ಯ ಅವರು ನಮ್ಮ ಕೊಠಡಿಯಲ್ಲಿ ವೈಯಕ್ತಿಕವಾಗಿ ಬಾಲಯೇಸುವಿನಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ರು. ಪ್ರತಿನಿತ್ಯ ರಾತ್ರಿ ಅವರಿದ್ದಂತಹ ಕೊಠಡಿಯಲ್ಲಿ ಒಂದು ಪ್ರಕಾಶಮಾನವಾದಂತಹ ಒಂದು ಬೆಳಕು ಉಂಟಾಗ್ತಿತ್ತು. ಇದನ್ನು ಗಮನಿಸಿದಂತಹ ಒಬ್ಬ ವ್ಯಕ್ತಿ ಸಂತ ಅಂತೋಣಿಯವರ ಕೊಠಡಿಯ ಒಂದು ಕಿಟಕಿಗಳನ್ನ ತೆಗೆದು ಹಿಡಿಕಿ ನೋಡಿದಾಗ ಆಶ್ಚರ್ಯ ಆಗುತ್ತೆ. ಸಂತ ಅಂತೋಣಿಯವರು ತಮ್ಮ ಕರಗಳಲ್ಲಿ ಬಾಲಯೇಸುವನ್ನ ಹೊತ್ತುಕೊಂಡು ಅವರಲ್ಲಿ ಅವರು ಪ್ರಾರ್ಥಿಸುವುದನ್ನ, ತಮ್ಮ ಕೋರಿಕೆಗಳನ್ನ, ಮನುಕುಲದ ಸಮಸ್ಯೆಗಳನ್ನ ಅವರು ಬಾಲಯೇಸುವಿನಲ್ಲಿ ಹಂಚಿಕೊಳ್ಳುವಂತಹ ಒಂದು ದೃಶ್ಯವನ್ನ ಆ ವ್ಯಕ್ತಿ ಕಾಣ್ತಾರೆ. ಸಂತ ಅಂತೋಣಿಯವರನ್ನ ಮರುದಿನ ಆ ವ್ಯಕ್ತಿ ಕೇಳಿದಾಗ ಸಂತ ಅಂತೋಣಿಯವರು ಹೇಳ್ತಾರೆ, ಈ ವಿಚಾರವನ್ನ ಯಾರನ್ನೂ ಸಹ ನನ್ನ ಅಂತ್ಯದವರೆಗೂ ಸಹ ಹೇಳಬಾರದು ಎಂದು ಆತನಿಗೆ ಕಟ್ಟ ಆಜ್ಞೆಯನ್ನ ಮಾಡ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇದು ನಾವು ನಾನಾ ಊರುಗಳಿಂದ, ದೂರ ದೂರ ಪ್ರದೇಶಗಳಿಂದ ಸಂತ ಅಂತೋಣಿಯವರಲ್ಲಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಯಾವ ಕಾರಣಕ್ಕಾಗಿ ಬಂದಿದ್ದೇವೆ? ಎಷ್ಟು ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಬಂದಿದ್ದೀರಾ? ಕೈಗಳೆತ್ತಿ. ಎಷ್ಟು ಜನ ತಮ್ಮ ಸಮಸ್ಯೆಗಳ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಬಂದಿದ್ದೀರಿ? ವೆರಿ ಗುಡ್, ಪ್ರೈಸ್ ಅಲ್ಲ. ಕೆಳಗಡೆ ಇರಿಸಿ, ಕೈ ಕೆಳಗಡೆ ಇರಿಸಿ. ನಾವೆಲ್ಲರೂ ಸಹ ನಮ್ಮ ಸಮಸ್ಯೆಗಳನ್ನ, ಕೋರಿಕೆಗಳನ್ನ ನಾವು ಸಂತ ಅಂತೋಣಿಯವರಲ್ಲಿ ಒಪ್ಪಿಸಿ ಸಂತ ಅಂತೋಣಿಯವರ ಮುಖಾಂತರ ದೇವರಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲು, ಸಾಂತ್ವನವನ್ನು ಕಂಡುಕೊಳ್ಳಲು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಇದರ ಶುಭ ಸಂದೇಶ ಬಹಳ ಅದ್ಭುತವಾದದ್ದು, ಬಹಳ ದೀರ್ಘವಾದಂತಹ ಒಂದು ಶುಭ ಸಂದೇಶ. ಎರಡು ವ್ಯಕ್ತಿಗಳು ತಮ್ಮ ವಿಶ್ವಾಸವನ್ನು ಪ್ರಭು ಯೇಸುವಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ತಮ್ಮ ವಿಶ್ವಾಸಕ್ಕೆ ಪ್ರತಿಯಾಗಿ ತಮ್ಮ ಜೀವನದಲ್ಲಿ ಅವರು ಅದ್ಭುತಗಳನ್ನ ಕಂಡುಕೊಳ್ಳುವಂಥದ್ದನ್ನ ನಾವು ಶುಭ ಸಂದೇಶದಲ್ಲಿ ಕಾಣ್ತೇವೆ. ಮೊದಲನೆಯ ವ್ಯಕ್ತಿ ಒಬ್ಬ ದೇವಾಲಯದ ಪ್ರಾರ್ಥನಾಲಯದ ಅಧಿಕಾರಿ ಯಾಯರನ್ನು ಪ್ರಭು ಯೇಸುವಿನ ಬಳಿ ಬರುತ್ತಾನೆ. ಒಬ್ಬ ಅಧಿಕಾರಿ ಪ್ರಭು ಯೇಸುವಿನ ಬಳಿ ಬರ್ತಾನೆ. ಆತನ ಕೋರಿಕೆ ಏನಾಗಿತ್ತು? ಪ್ರಭು ಯೇಸುವಿನ ಮುಂದೆ ಆತನು ಮೊಣಕಾಲೂರಿ ಶಾಸ್ತ್ರಾಂಗವರೆಗೆ, ಸ್ವಾಮಿ, ನನ್ನ ಮಗಳು ಅಸ್ವಸ್ಥಳಾಗಿದ್ದಾಳೆ, ತಾವು ಬಂದು ನಿಮ್ಮ ಕರಗಳನ್ನ ಆಕೆಯ ಮೇಲಿಟ್ಟು ಪ್ರಾರ್ಥಿಸಿದರೆ ಆಕೆ ಜೀವಿಸುವಳು ಎಂಬ ವಿಶ್ವಾಸ. ಬಹುಶಃ ಈ ಅಧಿಕಾರಿ ತನ್ನ ಜೀವನದಲ್ಲಿ ಎಲ್ಲವನ್ನು ಹೊಂದಿದ್ದ, ಆಸ್ತಿ, ಹಣ, ಐಶ್ವರ್ಯ ಮತ್ತು ಒಬ್ಬ ಶ್ರೇಷ್ಠ ವೈದ್ಯರ ಬಳಿ ತನ್ನ ಮಗಳನ್ನ ಬಹುಶಃ ಅದನ್ನು ಚಿಕಿತ್ಸೆಯನ್ನು ಪಡೆಯುತ್ತಿದ್ದ. ಆದ್ರೂ ಸಹ ತನ್ನ ಕೊನೆಯ ಒಂದು ಆಪ್ಷನ್, ನನ್ನ ಪ್ರಭು ಯೇಸುವಿನ ಬಳಿ ಹೋಗ್ತೇನೆ, ಆತನು ನನ್ನ ಮಗಳಿಗೆ ಜೀವಮಾನ ನೀಡ್ತಾಳೆ ಎನ್ನುವಂತಹ ಅಚಲವಾದಂತಹ ವಿಶ್ವಾಸ ಆತನಲ್ಲಿದ್ದು ಪ್ರಭು ಯೇಸುವಿನ ಬಳಿ ಒಂದು ಬೇಡಿಕೊಳ್ತಾನೆ. ಪ್ರಭು ಯೇಸು ಆದರೂ ಆತನ ಮೊರೆಯನ್ನು ಆಲಿಸ್ತಾಳೆ. ತನ್ನ ಮನೆಗೆ ಹೋಗುವಾಗ ಹಾದಿಯಲ್ಲಿ ಮತ್ತೊಂದು ಸಾಕ್ಷಿಯನ್ನು ನಾವು ಕಾಣ್ತೇವೆ. ಆ ಒಂದು ಜನ ಸಂದಣಿಯಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಅನೇಕರು ಹಿಂಬಾಲಿಸುತ್ತಿರ್ತಾರೆ. ಸಾವಿರಾರು ಜನ ಅವರ ಹಿಂದೆ ಬರುವಾಗ ಪ್ರಭು ಯೇಸು ಕ್ರಿಸ್ತರ ಆ ಒಂದು ಉಡುಪನ್ನ ಒಬ್ಬರು ಮುಟ್ಟುತ್ತಾರೆ. 12 ವರ್ಷಗಳಿಂದ ರಕ್ತಸ್ರಾವದಿಂದ ನರಳುತ್ತಿದ್ದಂತಹ ಒಬ್ಬ ಮಹಿಳೆ, ಬಹುಶಃ ಶುಭ ಸಂದೇಶ ತಿಳಿಸುತ್ತೆ, ಆಕೆ ತನ್ನಲ್ಲಿದ್ದಂತಹ ಹಣ ಎಲ್ಲವನ್ನ ಖರ್ಚು ಮಾಡಿದ್ಲು. ಎಲ್ಲಾ ವೈದ್ಯರಲ್ಲಿ ಆಕೆ ತನ್ನ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು. ಆದ್ರೂ ಸಹ ಆಕೆಯ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ, ಆಕೆಯ ರೋಗಕ್ಕೆ ಸೌಖ್ಯ ಸಿಕ್ಕಿರಲಿಲ್ಲ. ಆದ್ರೆ ಯಾರೋ ಒಬ್ರು ಹೇಳಿದ್ರು, ಪ್ರಭು ಯೇಸು ಗುಣಪಡಿಸ್ತಾರೆ ನಿನ್ನನ್ನು ಅಂತ ಹೇಳಿ. ಆ ಒಂದು ವಿಶ್ವಾಸವಿಟ್ಟು ಆಕೆ ಪ್ರಭು ಯೇಸುವಿನ ಉಡುಪನ್ನ ಮುಟ್ಟಿದರೆ ಸಾಕು, ಅವರ ವಸ್ತ್ರವನ್ನ ನಾನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುತ್ತೇನೆ ಎಂಬಂತಹ ವಿಶ್ವಾಸ. ಎಂತ ಅಚಲವಾದಂತಹ ವಿಶ್ವಾಸ. ಅಷ್ಟು ಜನ, ಸಾವಿರಾರು ಮಂದಿಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಉಡುಪನ್ನ ಮುಟ್ಟುತ್ತಾಳೆ. ತಕ್ಷಣ ಆಕೆ ಸೌಖ್ಯವನ್ನ ಪಡೆಯುತ್ತಾಳೆ. ಪ್ರಭು ಯೇಸು ಕ್ರಿಸ್ತರಾದರೂ ಹಿಂದೆ ತಿರುಗಿ ಯಾರು ನನ್ನ ಉಡುಪನ್ನ ಮುಟ್ಟಿದ್ರು? ಬಹುಶಃ ಸಾವಿರಾರು ಜನರಲ್ಲಿ ಎಷ್ಟು ಜನ ಪ್ರಭು ಯೇಸು ಕ್ರಿಸ್ತರನ್ನು ಮುಟ್ಟುತ್ತಾರೆ? ಎಷ್ಟು ಜನ ಪ್ರಭು ಯೇಸು ಕ್ರಿಸ್ತರ ಮೇಲೆ ಬಿಡ್ತಾರೆ?
ಇದ್ದಾರೆ. ಆದರೂ ಸಹ ಆ 1000 ಜನರಲ್ಲಿ ಯಾರು ಒಬ್ಬ ವ್ಯಕ್ತಿ ನನ್ನನ್ನು ವಿಶ್ವಾಸದಲ್ಲಿ ಕೊಟ್ಟಿದ್ದಾರೆ ಎಂದು ಪ್ರಭು ಯೇಸು ಕ್ರಿಸ್ತರು ಯಾರು ಎಂದು ಆ ರೀತಿ ವಿಚಾರಿಸಲು ಆ ಮಹಿಳೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾನು ಅಂತ ಹೊತ್ತುಕೊಳ್ಳುವಾಗ ಆಕೆಯ ವಿಶ್ವಾಸವನ್ನು ಪ್ರಭು ಯೇಸು ಕ್ರಿಸ್ತರು ಪ್ರಶಂಸಿಸುತ್ತಾರೆ, ಆಕೆಗೆ ಸೌಖ್ಯವನ್ನ ಕರುಣಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಗೆ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಬಹುದು, ಎಷ್ಟೇ ಸಮಸ್ಯೆಗಳಿರಬಹುದು, ನಾವು ಪ್ರಭು ಯೇಸುವಿನ ಬಳಿ ನಾವು ಹಂಚಿಕೊಳ್ಳುವಾಗ ಇವರಿಬ್ಬರಲ್ಲಿ ವಿಶ್ವಾಸ, ಅಚಲ ವಿಶ್ವಾಸ ನಮ್ಮದಾದಾಗ, ಪ್ರಭು ಯೇಸುವಿನಲ್ಲಿ ನನ್ನ ಮೊರೆ ಇಡ್ತೇನೆ, ನನ್ನ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಕೊಡುತ್ತಾರೆ ಎಂಬ ವಿಶ್ವಾಸ ಆದಾಗ ಖಂಡಿತವಾಗಲೂ ನಾವು ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಸಂತ ಅಂತೋಣಿಯವರು 1000 ಭಕ್ತರ ಜೀವನದಲ್ಲಿ ಅದ್ಭುತಗಳನ್ನು ಮಾಡ್ತಿದ್ದಾರೆ, 1000 ಮಂದಿ ಸಾಕ್ಷ್ಯಗಳನ್ನು ನೀಡ್ತಾ ಇದ್ದಾರೆ. ಕಾರಣ ಅವರ ಕರಗಳಲ್ಲಿ ಬಾಲ ಯೇಸು ಇದ್ದಾರೆ. ನಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ, ನಮ್ಮ ಕುಟುಂಬಗಳಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ, ನಾವು ಪ್ರತಿನಿತ್ಯ ಕುಟುಂಬಗಳಲ್ಲಿ ಪ್ರಾರ್ಥಿಸುವಾಗ ಪ್ರಭು ಯೇಸು ಕ್ರಿಸ್ತರು ನಮ್ಮ ಕುಟುಂಬದಲ್ಲಿ ನಮ್ಮಲ್ಲಿ ಅವರು ನಡೆಸುತ್ತಾರೆ. ಅವರಲ್ಲಿ ವಿಶ್ವಾಸವಿಟ್ಟು ಜೀವಿಸೋಣ. ಪ್ರಭು ಯೇಸು ಕ್ರಿಸ್ತರ ಯಾರಿಗೆ ಹೇಳ್ತಾರೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ರೆ ಸಾಕು. ನಮ್ಮ ಜೀವನದಲ್ಲಿ ಎಂತಹ ಸಂದಿಗ್ಧ ಪರಿಸ್ಥಿತಿಗಳಿರಲಿ, ಸಮಸ್ಯೆಗಳಿರಲಿ, ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮೊಂದಿಗೆ ಪ್ರಭು ಯೇಸು ಕ್ರಿಸ್ತರಿದ್ದಾರೆ. ನಾವು ಅವರೊಂದಿಗೆ ಜೀವಿಸುವಾಗ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ. ದಿವ್ಯ ಪೂಜೆ ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಆರಿಸಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನು ಪ್ರಭು ಯೇಸುಗೆ ನಾವು ಸಮರ್ಪಿಸುತ್ತಾ ದಿವ್ಯ ಪೂಜೆ ಭಕ್ತಿಯಿಂದ ಪಾಲ್ಗೊಳ್ಳೋಣ. ಕಾಣಿಕೆ
ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತನ್ನ ನಾಮದ ಸ್ತುತಿಗಾಗಿ ನಮಗಾಗಿ ನಮ್ಮ ತಮಗೆ ಕೇವಲ ಸರಿಯಾದ ಈ ಬಗೆಯಲ್ಲಿ ಮನದಲ್ಲಿ ಸಾಗಿಸುತ್ತಿದ್ದೇವೆ. ಪ್ರಭು ಪುನೀತ ಸಂತ ಬ್ಲೇಸ್ ಅವರ ಹಬ್ಬದ ದಿನದಂದು ನಾವು ಪವಿತ್ರ ಬಲಿಪೀಠದ ಮೇಲೆ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನ ಮುಖದಿಂದ ವೀಕ್ಷಿಸಿರಿ. ಇವು ನಮಗೆ ಕ್ಷಮೆಯನ್ನು ಮತ್ತು ನಿಮ್ಮ ನಾಮಕ್ಕೆ ಗೌರವವನ್ನು ತರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಬ್ಲೇಸ್ ಅವರ ಹಬ್ಬದಂದು ನಿಮ್ಮ ಧರ್ಮ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾಗೀತೆಯನ್ನು ಹೊಗಳುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮೌನತದಲ್ಲಿ ಹೋಸಾನ ಮೌನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸಾನ ಮೌನತದಲ್ಲಿ ಹೋಸಾನ ಮೌನತದಲ್ಲಿ ಹೋಸಾನ ಮೌನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬರಂತೆ ಸೋರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು
ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವ ಬಿಂಬ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನು ತಂದು ಕೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಮಹಾಧರ್ಮದಕ್ಷರಾದ ಪೀಟರ್ ಹಾಗೂ ಸಹಾಯಕ ಧರ್ಮದಕ್ಷರುಗಳಾದ ಸತೀಶ್ ಮತ್ತು ಸೂಸೈ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದಲ್ಲಿ ಪ್ರವೇಶಿಸುತ್ತಿರುವಂತಹ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದೈವಿಕರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೃ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿಯ ಸಂತ ಜೋಸೇಫರೊಂದಿಗೂ ಪುರಿತ ಪ್ರೇಷಿತರೊಂದಿಗೂ ಬೆಟ್ಟದ ಸೂರಿನ ಸಂತ ಅಂತೋನಿಯವರೊಂದಿಗೂ ಸಂತ ಬೇಸರವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ
ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಯಾರ್ಯಾರಿಗೆ ಗಂಟಲು ನೋವಿದೆ ಎದ್ದು ನಿಂತ್ಕೊಳ್ಳಿ, ಎದುರುಪಟ್ಟೆ ನಿಂತ್ಕೊಳ್ಳಿ. ಜೋರಾಗಿ ಪ್ರೈಸ್ ದ ಲಾರ್ಡ್ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್. ಜೋರಾಗಿ ಪ್ರೈಸ್ ದ ಲಾರ್ಡ್. ನಿಮ್ಗೆ ಎಷ್ಟು ಗಂಟಲಿದೆ ಅಷ್ಟು ಕಿರ್ಚಿ ನೋವೆಲ್ಲ ಹೋಗುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ. ಪ್ರೀತಿಯ ಸಹೋದರ ಸಹೋದರಿ, ಗಂಟಲಿನಿಂದ ಪ್ರವೇಶ ಕಲಿಸುವ ಪ್ರಾರ್ಥನೆಯನ್ನು ಗಟ್ಟಿಯಾಗಿ ಸ್ಪಷ್ಟವಾಗಿ ನಂಬಿಕೆ ವಿಶ್ವಾಸದೊಂದಿಗೆ ನಮ್ಮ ಗಂಟಲು ನಮ್ಮ ಶರೀರ ಆರೋಗ್ಯವಾಗಿ ನಮಗೆ ಸಿಗುವಂತೆ ಪ್ರಭುವಿನ ವರಪ್ರಸಾದಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯವಾಗಲಿ, ನಿಮ್ಮ ಸ್ವರ್ಗದಲ್ಲಿ ನಮ್ಮ ಆಹಾರವನ್ನು ಇದು ನಮಗೆ ಪ್ರಭು ಸಕಲ ಕೇಡುಗಳನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೀಶಿದ್ದಾರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮ ಸಭೆಯ ವಿಶ್ವಾಸವನ್ನು ಯಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಕೈ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಕೈ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಕರೆಯಲ್ಪಟ್ಟವರು ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವ್ಯ ಪರಮ ಪ್ರಸಾದವನ್ನು ಕಥೋಲಿಕ ಕ್ರೈಸ್ತರ ಭಕ್ತಿ ವಿಶ್ವಾಸದೊಂದಿಗೆ ಸ್ವೀಕರಿಸುವರು. ಕ್ರೈಸ್ತೇತರ ಸಹೋದರ ಸಹೋದರಿ ನಮ್ಮ ನಡುವೆ ಇದ್ದಲ್ಲಿ ದಯವಿಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ದಯವಿಟ್ಟು ಪರಮ ಸ್ವೀಕರಿಸಬಾರದೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನೀ ಮಮತೆಯ ಸೆಲೆಯಾರಿ, ಮಗುವಂತೆ ಬಳಿ ಬಂದೆ, ಕರುಣೆಯ ತೋರಿದೆ ನನ್ನಯ ಯೇಸುವೇ. ಮರುಗುವ ಮನ ಹಿಡಿತಕ್ಕೆ
ನೀ ಮಮತೆಯ ಸೆಲೆಯಾದೆ, ಮಗುವಂತೆ ಬಳಿ ಬಂದೆ, ಕರುಣೆಯ ತೋರಿದೆ ನನ್ನಯ ಯೇಸುವೇ. ಇಂದು ತಿಂಗಳ ಮೊದಲನೇ ಮಂಗಳವಾರ ನೀವಿಟ್ಟಿರುವಂತಹ ವಿಶ್ವಾಸ ನಂಬಿಕೆ ಸಂತ ಅಂತೋಣಿಯವರ ಈ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತಿದೆ. ಇದೇ ವಿಶ್ವಾಸ ನಂಬಿಕೆ ಹಿಂದೆಂದಿಗೂ ಮುಂದುವರಿಯಲಿ. ಮುಂದಿನ ಏಪ್ರಿಲ್ 7ನೇ ತಾರೀಕು ನಮ್ಮ ಧರ್ಮ ಕೇಂದ್ರದ ಪವಾಡ ಪುರುಷ ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವ. ಏಪ್ರಿಲ್ 7ನೇ ತಾರೀಕು ಈಸ್ಟರ್ ಹಬ್ಬ ಹಾಗೆ ಮಾರನೇ ದಿವಸವೇ ಈ ಹಬ್ಬ ಬರಲಿ. ದೊಡ್ಡ ಹಬ್ಬ ಎಂದು ನಾವು ಕರೆಯುತ್ತೇವೆ. ಪ್ರಸ್ತುತವಾಗಿ ಜೂನ್ 13 ವಿಶ್ವದಾದ್ಯಂತ ಆಚರಣೆ ಮಾಡಿದರೆ, ನಾವು ಈಸ್ಟರ್ ಹಬ್ಬ ಪಾಸ್ಕ ಹಬ್ಬ ಮುಗಿದ ಮಂಗಳವಾರ ಈ ನಮ್ಮ ಧರ್ಮ ಕೇಂದ್ರದಲ್ಲಿ ದೊಡ್ಡ ಹಬ್ಬ ಸಂತ ಅಂತೋಣಿಯವರ ಹಬ್ಬ ಎಂದು ಸುಮಾರು ವರ್ಷಗಳ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಹೀಗಿರುವಲ್ಲಿ ಈ ಹಬ್ಬ ಕೇವಲ 2 ತಿಂಗಳು ಮಾತ್ರ ಇದೆ. ಆದುದರಿಂದ ದಯವಿಟ್ಟು ಈ ಒಂದು ಹಬ್ಬದ ಖರ್ಚು ವೆಚ್ಚಗಳಿಗಾಗಿ ನಿಮ್ಮ ಕೈಲಾದಂಥ ಸಹಾಯವನ್ನು ಕೊಡಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತೇನೆ. ಇದನ್ನು ಇನ್ನೂ ಅಭಿವೃದ್ಧಿ ಮಾಡುವ ಅನೇಕ ಯೋಜನೆಗಳು ಇವೆ. ಕೆಲವು ದಿವಸ ಹಿಂದೆ ಧರ್ಮದ ಕ್ಷೇತ್ರದಲ್ಲಿ ಮಾತನಾಡುವಾಗ ಎಲ್ಲೋ ಬೇರೆ ಕಡೆ ದೇವಾಲಯವನ್ನು ಕಟ್ಟುವ ಬದಲು ಇದನ್ನು ಯಾಕೆ ನಾವು ಕನ್ವರ್ಟ್ ಮಾಡಬಾರ್ದು, ದೇವಾಲಯವಾಗಿ ಪರಿವರ್ತಿಸಬಾರ್ದು, ಅನೇಕ ಒಂದು ಅಭಿವೃದ್ಧಿಯೊಂದಿಗೆ ಅಚ್ಚುಕಟ್ಟಾಗಿ ದೊಡ್ಡ ಬೆಳವಣಿಗೆ ಹೇಗಿದೆ ಹಾಗೆ ಈ ಸ್ಥಳವನ್ನು ಸುಂದರವಾಗಿ ದೇವಾಲಯ ಯಾಕೆ ಕಟ್ಟುವಂತಾಗಿ ವ್ಯವಸ್ಥೆ ಮಾಡಬಾರ್ದೆಂದ ಯೋಚಿಸಿ ನೋಡ್ತೇವೆ ಎಂಬ ಭರವಸೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯ ಯೋಜನೆಗಳು ನಮ್ಮಲ್ಲಿ ಇವೆ. ಮುಖ್ಯವಾಗಿ ಮುಂಬರುವ ದೊಡ್ಡ ಹಬ್ಬಕ್ಕಾಗಿ ನಿಮ್ಮ ಉದಾರ ಕೊಡುಗೆಯನ್ನು ಬಯಸುತ್ತೇವೆ. ಇಂದು ಒಂದು ಉತ್ತಮವಾದ ವ್ಯವಸ್ಥೆ, ಧ್ವಜಸ್ತಂಭದ ಶಂಕುಸ್ಥಾಪನೆಯನ್ನು ನಾವು ನೆರವೇರಿಸಿದ್ದೇವೆ ಮೊದಲ ಹೆಜ್ಜೆಯಾಗಿ. ಆದುದರಿಂದ ಈಗ ಕುಟುಂಬಸ್ಥರ ಮುಂದೆ ಬಂದಲ್ಲಿ ಈ ಧರ್ಮ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಧ್ಯಾತ್ಮಿಕವಾಗಿ ಬೆಳೆಯುವಂತೆ ಅನುಕೂಲಕರವಾಗುತ್ತೆ. ಮತ್ತು ಧರ್ಮಕ್ಕೆ ಅನೇಕ ಸಮಸ್ಯೆಗಳು ಇವೆ. ಆ ಜಮೀನಿನ ಸಮಸ್ಯೆಗಳು ತುಂಬ ಇವೆ. ಈ ಜಮೀನಿನ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಸಮಸ್ಯೆ ಬರುತ್ತಿದೆ ಜಮೀನಿನ ವಿಷಯಗಳಲ್ಲಿ. ಅದನ್ನು ದಯವಿಟ್ಟು ನಿಮ್ಮ ಪ್ರಾರ್ಥನೆಯಲ್ಲಿ ಈ ಪವಿತ್ರ ಸ್ಥಳ ಪುಣ್ಯಕ್ಷೇತ್ರ ಎಂದೆಂದಿಗೂ ಸುರಕ್ಷಿತವಾಗಿರುವಂತೆ ನಮ್ಮ ಅನುಕೂಲಕರವಾಗಿ ಪ್ರಭುವಿನ ಮಹಿಮೆಗಾಗಿ ಪವಾಡ ಪುರುಷ ಅಂತೋಣಿಯವರ ಪ್ರಸನ್ನತೆಗಾಗಿ ಈ ಸ್ಥಳಗಳು ಒಂದು ಪವಿತ್ರವಾಗಿ ರಕ್ಷಿಸಲ್ಪಡುವಂತೆ ಈ ಒಂದು ಅಭಿಪ್ರಾಯಕ್ಕಾಗಿ ತಾವು ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಂದು ಮುಖ್ಯವಾಗಿ ಈ ಬಲಿ ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಗುರುಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಮೊಟ್ಟ ಮೊದಲಾಗಿ ತಮಿಳುನಾಡಿನ ಬಂದಿರತಕ್ಕಂಥ ಅವರು ಸಂತ ಜೋಸೆಫರ ಧರ್ಮ ಕೇಂದ್ರ ಬ್ರಿಯಾನ್ ಸ್ಕ್ವೇರ್ನಲ್ಲಿ ಸಹಾಯಕ ಗುರುವಾಗಿ ಸೇವೆ ಸಲ್ಲಿಸುತ್ತಿದ್ದರು. ಬಹಳ ಆತ್ಮೀಯರಾಗಿ ಈಗಲೂ ಆ ಧರ್ಮ ಕೇಂದ್ರ ಅವರು ಬಹಳವಾಗಿ ಗುರುತಿಸಿಕೊಳ್ಳುತ್ತೆ. ಆದ್ದರಿಂದ ಒಂದು ಕರೆಗೆ ಚಿನ್ನಮ್ಮ ಜೋಸೆಫ್ ಅವರ ವಿವಾಹ ವಾರ್ಷಿಕೋತ್ಸವ ಮತ್ತು ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಮತ್ತು ನಮ್ಮ ಅಸಿಸಿಯ ಸಂತ ಫ್ರಾನ್ಸಿಸ್ ಧರ್ಮ ಕೇಂದ್ರ ಕೆಂಗೇರಿ ಉಪನಗರ ಅಲ್ಲಿಂದ ಬಂದ ಗುರುಗಳಾದ ಸ್ವಾಮಿ ಗಿರಿಜರಾಜ್ ಅವರಿಗೂ ಮತ್ತು ನಮ್ಮ ಪಕ್ಕದ ಧರ್ಮ ಕೇಂದ್ರ ಜಪಮಾಲಗಳ ಧರ್ಮ ಕೇಂದ್ರ ಗುರುಗಳು ಸ್ವಾಮಿ ಪ್ಯಾಟ್ರಿಕ್ ಪೆಂಟೋ ಪ್ರತಿ ತಿಂಗಳು ಬಂದು ನಮಗೆ ಇಲ್ಲಿ ಕಾಫಿ ಕಾಫಿ ಕೊಡ್ತಾ ಸಹಕರಿಸುತ್ತಿದ್ದಾರೆ. ಅವರಿಗೂ ಮತ್ತು ಸ್ವಾಮಿ ಆಲ್ವಿನ್ ಕ್ರಿಸ್ತರಾಜ್ ವಿವೇಕಾನಂದ ಸಹಾಯಕ ಧರ್ಮ ಕೇಂದ್ರ ಗುರುಗಳು ಹಾಗೆ ಆಂಟೋನಿ ಪವನ್ ಪುನರುತ್ಥಾನ ಧರ್ಮ ಕೇಂದ್ರ ಇದರ ಸಹಾಯಕ ಗುರುವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮತ್ತು ಕನಕಪುರ ಧರ್ಮ ಕ್ಷೇತ್ರದ
ಧರ್ಮಕ್ಕೆ ಗುರುಗಳಾದ ಸ್ವಾಮಿ ಟಿ.ಬಿ. ಅವರು ಬಹಳವಾಗಿ ತುಂಬ ಪ್ರಬೋಧನೆ ಸಿದ್ಧತೆ ಮಾಡ್ಕೊಂಡು ಬಂದಿದ್ರು. ಆದರೆ ನಾನು ಸ್ವಲ್ಪ ಕೆಮ್ಮಿದಾಗ ನಿಲ್ಲಿಸ್ಬೇಕಂತ ಹೇಳಿದ್ದೆ. ಒಂದು 2 ಸಾರಿ ಅಂತ ಕೆಮ್ಮಿದೆ. ಎಲ್ಲ ಒಟ್ಟಿಗೆಗೊಳಿಸಿ ಸುಂದರವಾದ ಪ್ರಬೋಧನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಬೇಸರವಾದರೂ ನಿಮಗೆ ಬೇಸರವಾಗಲಿಲ್ಲ, ಯಾಕಂದರೆ ನೀವು ಉತ್ತಮವಾದ ಪ್ರಬೋಧನೆಯನ್ನು ಕೇಳಿಸಿಕೊಂಡಿದ್ದೀರಿ. ಇದಕ್ಕಾಗಿ ಪ್ರಬೋಧನೆ ಕೊಟ್ಟ ಒಂದು ಸ್ವಾಮಿ ಟಿ.ಬಿ. ಅವರಿಗೂ ಗುರುಗಳಿಗೂ ಮತ್ತು ಗಾನ ವೃಂದದವರಿಗೆ ಮೈಸೂರಿನಲ್ಲಿರತಕ್ಕಂಥ ಸಹೋದರರು ಆನಂದಿಗಳ ಮುಖ್ಯನ ಬಂದಿದ್ದಾರೆ. ಅವರಿಗೂ ಮಾಧ್ಯಮದ ಎಲ್ಲ ನಮ್ಮ ಸಹೋದರರಿಗೂ ಪ್ರತಿ ತಿಂಗಳು ಬಂದಿಲ್ಲಿ ಒಂದು ಮಾಧ್ಯಮದ ಮೂಲಕ ಈ ಧರ್ಮ ಸಂದೇಶವನ್ನು ಕ್ರಿಸ್ತ ಸಂದೇಶವನ್ನು ಸಾರುತ್ತಿದ್ದಾರೆ. ಹಾಗೆಯೇ ನಮ್ಮ ಧರ್ಮದ ಎಲ್ಲ ಭಕ್ತಾದಿಗಳಿಗೆ ಈ ಸ್ವಚ್ಛತೆಯ ಕಾರ್ಯ ಪ್ರತಿ ತಿಂಗಳು ಅಷ್ಟು ಸುಲಭವಲ್ಲ. ಪೀಠ ಇರಬಹುದು, ಸ್ಥಳ ಇರಬಹುದು, ಎಲ್ಲವೂ ಕೂಡ ಅವರು ಬಂದು ಸ್ವಚ್ಛ ಮಾಡಿ ಹೋಗುತ್ತಿರುವುದು. ಹೀಗೆ ಅನೇಕ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಅವರಿಗೆ ಹಾಗೆ ಉದ್ದೇಶ ಇರ್ಬೋದು, ಅಡುಗೆ ಮಾಡೋ ರಾಯಭಾರಿ ಇರ್ಬೋದು, ಹೀಗೆ ಎಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಇಂದು ಮುಖ್ಯವಾಗಿ ಅನ್ನದಾನ ಮಾಡುತ್ತಿರುವ ಜೋಸೆಫ್ ಅವರ 75ನೇ ಹುಟ್ಟುಹಬ್ಬ ಮತ್ತು 45ನೇ ವಾರ್ಷಿಕೋತ್ಸವ ಅವರ ಅನ್ನದಾನ ಮಾಡಿದ್ದಾರೆ. ಅವರಿಗೆ ಒಂದು ಪುಟ್ಟ ಸನ್ಮಾನದೊಂದಿಗೆ ನಾವು ಗೌರವಿಸೋಣ. ದಂಪತಿಗಳು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಜೋಸೆಫ್ ಮತ್ತು ಚಿದಂಬರ ಅವರು ಮತ್ತು ಪ್ರವೀಣ್ ಕುಮಾರ್ ಮೈನಸಂದ್ರ ಇವರು ಕೂಡ ಈ ಅನ್ನದಾನಕ್ಕೆ ತುಂಬ ಸಹಕರಿಸಿ ಪ್ರೋತ್ಸಾಹಿಸಿದ್ದಾರೆ. ಇವರೆಲ್ಲರಿಗೂ ಕೈ ಚಕ್ರ ತಟ್ಟಿ ನನ್ನ ಎಲ್ಲರ ಪರವಾಗಿ ಕಲಿಸೋಣ. ಇಂದು ಅನೇಕ ಕಾರ್ಯಕ್ರಮಗಳು ಆದರೂ ಸಮಯ ಈಗ 1:30 ಆಗ್ತಾ ಬರ್ತಿದೆ. ಸಾಧ್ಯವಾದಷ್ಟು ಸಮಯವನ್ನು ನಾವು ಇಟ್ಕೊಂಡು 1:15 ಒಳಗೆ ಮುಗಿಸಲು ಒಂದು ಪ್ರಯತ್ನ ಮಾಡುತ್ತಿದ್ದೇವೆ. ತೊಂದರೆ ಇದೆ, ಕಷ್ಟ ಇದೆ, ಆದರೂ ಕೂಡ ನಮ್ಮ ಪ್ರಯತ್ನ. ದಯವಿಟ್ಟು ಹೆಚ್ಚು ಕಡಿಮೆ ನಿಮಗೆ ತೊಂದರೆ ಆಗಿದ್ದಲ್ಲಿ ನಮಗೆ ವಿಷಾದಿಸುತ್ತೇನೆ. ಅಂತಿಮ ಆಶೀರ್ವಾದಕ್ಕಾಗಿ ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಜೋಸಫರವರು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ಗುರುಗಳು ಬಂದು ಈ ದಂಪತಿಗಳನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಹೌದಾ? ನೋಡಿ ಬೈಟು ಮಾಡ್ತಾವ್ರೆ ಅದನ್ನು. ಪ್ರಾರ್ಥಿಸೋಣ. ಪ್ರಭು ಪವಿತ್ರ ರಹಸ್ಯದ ಪರಿಶುದ್ಧಗೊಂಡ ನಾವು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ಸಂತ ಬ್ರೇಸಿರವರ ಸುತ್ತ ಅವರ ವಿಶ್ವಾಸದಲ್ಲಿ ನಾವು ಶ್ರಮಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಪಾಲಿಸುವಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಪ್ರೀತಿಯ ಸಹೋದರ ಸಹೋದರರೇ, ಇದೇ ನಮ್ಮ ಧರ್ಮಕ್ಕೆ ನನ್ನ ಕಾಂತಿ ಇರ್ತಕ್ಕಂಥ ಸಿಸ್ಟರ್ಸ್ಗಳವರು, ಜಾನ್ ಬ್ಯಾಪ್ಟಿಸ್ಟ್ ಸಿಸ್ಟರ್ಸರವರು. ನೀವು ನೋಡ್ತೀರಿ, ಸುಂದರವಾದ ಅಲಂಕಾರ ಪೀಠ ಪ್ರತಿ ತಿಂಗಳ ಮಾಡುವಾಗ ಉತ್ತಮವಾದ ಈ ವಾಸನೆ ಮಾಡಿ ಪೀಠ ಸುಮಾರು 15 ದಿವಸ ತುಂಬ ಅಲಂಕಾರವಾಗಿ ಇರುತ್ತೆ. ಸಿಸ್ಟರ್ಸರವರ ಪ್ರೋತ್ಸಾಹ ಸಹಕಾರಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೆಯೇ ಆ ಸಭೆಯ ಪ್ರಾಂತ್ಯಧಿಕಾರಿ ಮೋಕ್ಷ ಬಂದಿದ್ದಾರೆ, ಅವರಿಗೂ ಕೂಡ ಕೈಚಬಳ ತಟ್ಟಿ ಧನ್ಯವಾದ ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರರೇ, ಸಮಯ ಕಳೆಯುತ್ತಿದೆ. ಪವನ್ ಅವರ ಮಾತನ್ನು ಹೇಳಿ ಈ ಮೇಳದ ಭಕ್ತಿಯ ಜೊತೆಯಲ್ಲಿ ನಿಮ್ಮನ್ನು ಆಶೀರ್ವದಿಸಲಿದ್ದೇವೆ. ಆಲ್ರೆಡಿ ಫಾದರ್ ಅವರು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದಾರೆ. ಇದು ಸಂತ ಬ್ಲೇಸ್ ಅವರ ಮೇಣದ ಬದಿಯ ಮಂತ್ರಿಗೆ. ಇದು ಎಲ್ಲ ಗಂಟಲುಗಳ ನೋವಿಗೂ, ಎಷ್ಟೋ ಜನ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಎಷ್ಟೋ ತೊಂದರೆಗಳಿಂದ ನರಳುತ್ತಿರ್ಬೋದು. ನಿಮ್ಮೆಲ್ಲ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅಥವಾ ಒಳ್ಳೆ ಮಾತಾಡೋಕ್ಕೋಸ್ಕರ ಆದರೂ, ಒಳ್ಳೆ ಹಾಡಾಡೋಕ್ಕೋಸ್ಕರ ಆದರೂ ಪ್ರತಿಯೊಂದಕ್ಕೂ ಗಂಟಲು ಬೇಕು ಪಾತ್ರ ಹೇಳಿದ ಪ್ರಕಾರ. ಆದ್ದರಿಂದ ಇದನ್ನು ಮಂತ್ರಿಸಬೇಕಾದ್ರೆ ನೀವು ಕೂಡ ಪ್ರಾರ್ಥಿಸಿ. 6 ಸಾಲಿನಲ್ಲಿ ಒಬ್ಬೊಬ್ಬರಾಗಿ 6 ಸಾಲು ಮಾಡಿ 6 ಗುರುಗಳು, ಅದು ತುಂಬ ಸುಲಭವಾಗುತ್ತೆ. 6 ಸಾಲು ಮಾಡುವ ಹುಡುಗರು ಬರಲ್ಲ, 6 ಸಾಲು ಇರಬೇಕು. ಪುಣ್ಯ ಪುರುಷರು ಪವಾಡ ಪುರುಷರು ಸೂರಿನ ಪಾಲಕರು ಬರುವ ದೇಶದ ಮಹಾಬೋಧಕ ಸಂತ ಅಂತೋಣಿಯವರು. ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಬಗ್ಗೆ ಹೆಚ್ಚು ಮಾಹಿತಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ, ಮೊದಲ ನೋಟಿಫಿಕೇಷನ್ ನಿಮಗೆ ಬರುವುದು.